ಹಾಯ್ ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಏನು ಕಾಲ್ ಮಾಡಿದ್ದಾನೆ. ಸೊ ಇದಕ್ಕೆ ಸಿಲೆಬಸ್ ಪ್ರಕಾರ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಬಂದಾಗ ಸಿಲೆಬಸ್ ಬಗ್ಗೆ ಮಾತಾಡಿ ನೀವು ಒಂದಷ್ಟು ಟೆಕ್ಸ್ಟ್ ಬುಕ್ಗಳಲ್ಲಿ ಅದು ರೆಫರೆನ್ಸ್ ತಗೋಬೇಕು ಅಂತ ಕೂಡ ಹೇಳಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನ ಪ್ಲಾನ್ ಮಾಡ್ಕೊಂಡು ಓದೋದು ಹೇಗೆ, ಸೊ 90 ಡೇಸಲ್ಲಿ ನಾವು ಸಿಗುವಂಥ 3 ತಿಂಗಳಲ್ಲಿ ಈ ಒಂದು ಸಿಲೆಬಸ್ನ ಕವರ್ ಮಾಡಿಕೊಂಡು ಓದೋದು ಹೇಗೆ, ಮತ್ತು ನಾವು ಏನೆಲ್ಲ ಮಾಡ್ತಾ ಹೋಗ್ಬೇಕು ಇದಕ್ಕೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದಾಗ ಇವಾಗ ಏನು ಎಕ್ಸಾಮ್ ಬರೀತಾ ಇದ್ರಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನಿಮ್ಮ ನಾಲೆಡ್ಜ್ ಮತ್ತು ಇಂಟೆಲಿಜೆನ್ಸ್ ಜೊತೆಗೆ ನಮ್ಗೆ ಯಾವ್ದು ಬೇಕಾಗುತ್ತೆ, ಇಲ್ಲಿ ಕಾಮನ್ ಸೆನ್ಸ್ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಯಾವುದಿಲ್ಲಿ ಕಾಮನ್ ಸೆನ್ಸ್. ಅಂದರೆ ಇದು ಪ್ಯೂರ್ಲಿ ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ಸ್ಗಳು ಇಲ್ಲಿ ರೈಸ್ ಆಗ್ತಾ ಬರ್ತವೆ. ಸಾಮಾನ್ಯವಾಗಿ ಇದಕ್ಕೆ ನಾವು ಆನ್ಸರ್ ಮಾಡಬೇಕು ಅಂದರೆ ಬರೀ ನಾಲೆಡ್ಜ್ ಅಥವಾ ಇಂಟೆಲಿಜೆನ್ಸ್ ಇದ್ರೆ ಸಾಕಾಗಲ್ಲ, ಜೊತೆಗೆ ಯಾವ್ದು ಕೂಡ ಇರಬೇಕು, ಕಾಮನ್ ಸೆನ್ಸ್ ಕೂಡ ಇರಬೇಕಾಗತ್ತೆ. ಇವನ್ ನೀವು VA ಆಗ್ಬೋದು, FDST ಆಗ್ಬೋದು, ಗ್ರೂಪ್ C ಆಗ್ಬೋದು, KS ಆಗ್ಬೋದು, ನೀವೆಲ್ಲನೂ ಕೂಡ ಸಿವಿಲ್ ಸರ್ವೆಂಟ್ ಆಗಿ ನಾಗರಿಕ ಸೇವಕರಾಗಿ ಕೆಲಸ ಮಾಡ್ತಾ ಹೋಗ್ತಿರಲ್ವ. ಹಾಗಾಗಿ ನಿಮಗೆ ಬೇಕಾಗಿರೋದಷ್ಟು ಕಾಮನ್ ಸೆನ್ಸ್ ಬೇಕಾಗುತ್ತೆ. ಸಬ್ಜೆಕ್ಟ್ ಅಲ್ಲಿ ಅದ್ರ ಬೇಸ್ಡ್ ಕ್ವಶನ್ಸ್ಗಳು ನಿಮಗೆ ಕ್ವಶನ್ಸ್ಗಳು ಜಾಸ್ತಿ ಇರ್ತಾ ಹೋಗುತ್ತೆ. ಜೊತೆಗೆ ಅದರಲ್ಲೂ ಕೂಡ ಸೊ ಈ VA ಕಾಲ್ ಮಾಡಿರೋದು ಅವ್ರದ್ದು KA ಅವರು. ಸೊ KA ಅವರು ಮಾಡಿರೋದ್ರಿಂದ ಇದಕ್ಕೆ ಕ್ವಶನ್ಸ್ಗಳು ಬಂದಾಗ ತುಂಬ ಡೆಪ್ತ್ ಆಗಿ ಬರೋ ಚಾನ್ಸಸ್ ಇಲ್ಲ. ಜೊತೆಗೆ ಇದು PU ಕ್ವಾಲಿಫಿಕೇಶನ್ ಮೇಲೆ ಕೇಳೋದ್ರಿಂದ ತುಂಬ ಡೆಪ್ತ್ ಆಗಿ ಓದೋ ಅವಶ್ಯಕತೆನೂ ಕೂಡ ನಮಗೆಲ್ಲೂ ಕೂಡ ಬರೋದಿಲ್ಲ. ಸೊ ಅನ್ನೆಸೆಸರಿ ದೊಡ್ಡ ದೊಡ್ಡ ಬುಕ್ಸ್ಗಳು ಇಟ್ಕೊಂಡು ಓದೋ ಅವಶ್ಯಕತೆನೂ ಕೂಡ ಇಲ್ಲ. ಹಾಗಾಗಿ ನಮಗೆ ಲಿಮಿಟ್ ಮಾಡ್ತಾ ಹೋಗ್ಬೇಕು. ನಾನು ಹೇಳಿದೆ ಜನರಲ್ ಆಗಿ ಯಾವ ಬುಕ್ಸ್ಗಳು ಬೇಕು ಅಂತ ಹೇಳಿದೆ. ಆ ಬುಕ್ಸಲ್ಲಿ ಎಲ್ಲ ಪಾಯಿಂಟು ಕೂಡ ಬೇಕಾ, ಯಾವ ಲೆವೆಲ್ ಪಾಯಿಂಟ್ಗಳು ನಮಗೆ ಬೇಕಾಗ್ತಬೋದು. ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಡಿಕೋಡ್ ಮಾಡೋದು ಹೇಗೆ ಡಿಕೋಡ್ ಮಾಡ್ಕೋಬೇಕು ಅವೆಲ್ಲನೂ ಕೂಡ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಕ್ಲಿಯರ್. ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ಎಕ್ಸಾಮ್ ನಾವು ಪ್ರಿಪೇರ್ ಆಗ್ತಿದ್ದೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರುವ ಹಲವಾರು ಗೊಂದಲಗಳು ಕೂಡ ಇರ್ತಾ ಹೋಗುತ್ತೆ ನಿಮಗೆ, ಹೌದಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಿಲೆಬಸ್ ಗೊತ್ತಿದೆ ನಮಗೆ. ಇವಾಗ ಪೇಪರ್ 1 ಮತ್ತು ಪೇಪರ್ 2 ಅಂತ ಇದೆ. ಸೊ ಪೇಪರ್ 1 ಅಲ್ಲಿ ಏನೇನಿದೆ, ಪೇಪರ್ 2 ಅಲ್ಲಿ ಏನಿದೆ. ಸೊ ಫಾರ್ ಎಕ್ಸಾಂಪಲ್ ಪೇಪರ್ 1 ಅಲ್ಲಿ ಬಂತು ಅಂದರೆ ಕರೆಂಟ್ ಅಫೇರ್ಸ್ ಇದೆ. ಸೊ ಕರೆಂಟ್ ಅಫೇರ್ಸ್ ಜೊತೆಗೆ ಯಾವ್ದು ಕೇಳಿದಾನೆ, ಕರೆಂಟ್ ಅಫೇರ್ಸ್ ಪ್ಲಸ್ GK ಕೇಳಿದಾನೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾನೆ. ಕರೆಂಟ್ ಅಫೇರ್ಸ್ ಜೊತೆಗೆ ಪ್ಲಸ್ GK ಇರ್ತಾ ಹೋಗುತ್ತೆ ಇಲ್ಲಿ. ಕರೆಂಟ್ ಅಫೇರ್ಸ್ ಪ್ಲಸ್ GK ಅದು ನಿಯರ್ಲಿ ಆಗಿದ್ರೆ ಈ ಕರೆಂಟ್ ಅಫೇರ್ಸ್ ಪ್ಲಸ್ GK ಇಂದ ನಮ್ಗೆ ಒಂದು 25 ಕ್ವಶನ್ಸ್ಗಳು ಬರ್ಬೋದು. ಇದು ಬಿಟ್ಟರೆ ದೈನಂದಿನ ಗ್ರಹಿಕೆ ಅಂತ ಕೇಳಿದ. ದೈನಂದಿನ ದಿನಗಳಲ್ಲಿ ನಡೆಯುವಂಥ ವಿಷಯಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಬರ್ತಾನೆ. ಇಲ್ಲಿ ಬಂದ ಫಾರ್ ಎಕ್ಸಾಂಪಲ್ ಡಿಸಿಷನ್ ಮೇಕಿಂಗ್ ಆಗ್ಬೋದು, ಅಥವಾ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಆಗ್ಬೋದು, ಅಥವಾ ಒಂದಷ್ಟು ಬೇಸಿಕ್ ಮೆಂಟಲ್ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಏನು ಬರ್ತಾವಲ್ಲ ಇದ್ರ ಮೇಲೆ ಕ್ವಶನ್ಸ್ಗಳು ಕೇಳ್ತಾ ಬರ್ತಾನೆ. ಇಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಮತ್ತು GK ಮೇಲೆ ನಿಯರ್ಲಿ 22-25 ಕ್ವಶನ್ಸ್ಗಳು ನಿಮಗೆ ಕೇಳ್ಬಿಡ್ಬೋದು. 20ರಿಂದ 25 ಕ್ವಶನ್ಸ್ಗಳು ಕೇಳ್ಬಿಡ್ಬೋದು, ಹೌದಲ್ಲ. ಯಾವುದು ಕರೆಂಟ್ ಅಫೇರ್ಸ್ ಮೇಲೇನೆ, ಕರೆಂಟ್ ಅಫೇರ್ಸ್ ಪ್ಲಸ್ GK ಇಂದಾನೆ. ಇದಾದ್ಮೇಲೆ ನಿಮಗೆ ದೈನಂದಿನ ಗ್ರಹಿಕೆ ಅಂತ ಕೇಳಿದ್ರೆ ಅಲ್ಲಿ ನಿಮಗೆ 1 or 2 ಕ್ವಶನ್ಸ್ಗಳು ಕೇಳ್ಬೋದು. 1 ಅಥವಾ 2 ಕ್ವಶನ್ಸ್ಗಳು ಬರ್ತಾ ಹೋಗ್ಬೋದು. ಇನ್ನು 3ನೇ ಟಾಪಿಕ್ ಏನಿರ್ತಾ ಬರುತ್ತೆ ನಿಮಗೆ ಹಿಸ್ಟ್ರಿ ಕೇಳಿದ್ದಾನೆ, ಹೌದಲ್ಲ. ಯಾವುದು ಇತಿಹಾಸ. ಸೊ ಇತಿಹಾಸ ಕೇಳಿರುತ್ತಲ್ಲ, ಇತಿಹಾಸದಲ್ಲಿ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ. ಆದ್ರೆ ಒಂದೊಂದು ಡಿಕೋಡ್ ಮಾಡ್ತಾ ಹೋಗೋಣ. ಆಮೇಲೆ ಯಾವ ರೀತಿ ಎಷ್ಟು ಕೇಳ್ತಾ ಬರ್ತವೆ, ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ, ಭಾರತದ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರ, ಹೌದಲ್ಲ. ಮತ್ತೆ ಗ್ರಾಮ ಪಂಚಾಯತಿ ಬಗ್ಗೆ, ಮತ್ತೆ ಸಹಕಾರ, ಗ್ರಾಮೀಣ ಸಹಕಾರದ ಬಗ್ಗೆ, ಮತ್ತು ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿಯ ಬಗ್ಗೆ, ಮತ್ತು ಕರ್ನಾಟಕದ ಪರಿಸರದ ಸಮಸ್ಯೆಗಳ ಬಗ್ಗೆ, ಇವೆಲ್ಲ ಪೇಪರ್ 1 ಬರ್ತಾ ಹೋಗುತ್ತೆ. ಪೇಪರ್ 2 ಬಂದಾಗ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಬರ್ತಾ ಹೋಗುತ್ತೆ. ಸೊ ಇದು ಕ್ಲಿಯರ್ ಮಾಡಬೇಕು ಅಂತಂದ್ರೆ ನಾವು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಪೇಪರ್ 1 ಅಲ್ಲಿ ಏನು ಬರುತ್ತೆ ಅಂತ ಗೊತ್ತು, ಪೇಪರ್ 2 ಅಲ್ಲಿ ಏನು ಬರುತ್ತೆ ಅಂತ ಗೊತ್ತು. ಇದ್ರಲ್ಲಿ ಬಂದಾಗ ಪೇಪರ್ 1 ಅಲ್ಲಿ ಏರಿಯಾ ಜಾಸ್ತಿ ಇದೆ, ಪೇಪರ್ 2 ಅಲ್ಲಿ ಬಂದಾಗ 3 ಸಬ್ಜೆಕ್ಟ್ ಬರ್ತಾ ಇದೆ. ಸೊ ಪೇಪರ್ 1 ಅಲ್ಲಿ ಬಂದಾಗ ಜಾಸ್ತಿ ಸಬ್ಜೆಕ್ಟ್ ಬರ್ತಾ ಇದೆ. ಜೊತೆಗೆ ಇದು ಯಾವ ಲೆವೆಲ್ ಕ್ವಶನ್ಸ್, ಇದು PU ಲೆವೆಲ್ ಕ್ವಶನ್ಸ್. ಇದು ಅಂತಂದ್ರೆ ಯಾವ ತರ ಎಕ್ಸಾಮ್, ಇದು PU ಲೆವೆಲ್ ಎಕ್ಸಾಮ್ ಇದು. ಹಾಗಾಗಿ ನಾವಿಲ್ಲಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು, ಅದು ಪ್ರಿಪೇರ್ ಆಗಬೇಕು ಅಂತಂದಾಗ PU ಲೆವೆಲ್ ನಾಲೆಡ್ಜನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಮೊದಲನೇದಾಗಿ ಇವಾಗ ಏನು ಎಕ್ಸಾಮ್ ತಗೊಂಡಿದ್ರಲ್ಲ, ಸೊ ಈ ಎಕ್ಸಾಮ್ ತಗೊಂಡಿದ್ರಲ್ಲ, ಇದಕ್ಕೆ ನಿಮಗೆ ಎಷ್ಟೆಷ್ಟು ಟೈಮ್ನ ನಾವಿಲ್ಲಿ ಕೊಡಬೇಕಾಗುತ್ತೆ, ಹೇಗೆಲ್ಲ ಮೆಟೀರಿಯಲ್ಸ್ಗಳನ್ನ ನಾವಿಲ್ಲಿ ಕಲೆಕ್ಟ್ ಮಾಡಬೇಕಾಗುತ್ತೆ, ಅವೆಲ್ಲನೂ ಕೂಡ ನೋಡ್ತಾ ಬರೋಣ. ಒಂದು ಪ್ರಾಪರ್ ಆಗಿ ನಾವಿಲ್ಲಿ ಫಸ್ಟ್ ಪ್ಲಾನ್ ಮಾಡಬೇಕು. ಇವಾಗ VA ತಗೊಂಡಿದ್ವಿ ಎಕ್ಸಾಮ್ನ, ಹಾಗಾಗಿ ಏನು ಮಾಡ್ತಾ ಒಂದು ಪ್ಲಾನ್ ಮಾಡೋಣ. ಏನದು 90 ಡೇಸ್ ಪ್ಲಾನ್ ಮಾಡೋಣ. 90 ದಿನಗಳವರೆಗೆ ನಾವೇನು ಮಾಡ್ತಾ ಹೋಗೋಣ, ಎಕ್ಸಾಮ್ನ ಪ್ರಿಪೇರ್ ಆಗ್ತಾ ಹೋಗಿ ಓನಾಗಿ ಪ್ರಿಪೇರ್ ಆಗ್ತಿರ್ತೀರ. ಕೆಲವೊಬ್ರು ಕೋಚಿಂಗ್ ಕ್ಲಾಸ್ ಸೇರ್ಕೊಂಡಿರ್ತಾರೆ, ಅಥವಾ NCCಲೂ ಕೂಡ ಕ್ಲಾಸ್ ತಗೊಂಡಿರ್ಬೋದು, ಆನ್ಲೈನ್ ಕ್ಲಾಸಸ್. ಸೊ ಹಾಗಾಗಿ ಒಂದು ಪ್ರಾಪರ್ ಪ್ಲಾನ್ ಅಂತೂ ರೆಡಿ ಇರಬೇಕು. ಫಾರ್ ಎಕ್ಸಾಂಪಲ್ ನಾನಿದ್ರು ಸಂಪೂರ್ಣವಾಗಿ ಒಂದು ದಿನವನ್ನು ಕೊಟ್ಟು ನಾನು ಓದ್ತಾ ಇತ್ತು ಅಂದರೆ ಹೇಗೆ ಓದ್ತಾ ಇದೆ ಅನ್ನೋದನ್ನ ಈ ಪ್ಲಾನಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ನಾನು. ಸೊ ಕ್ಲಿಯರ್. ಸೊ ಈ ಪ್ಲಾನಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ಹಾಗಾಗಿ ಇಲ್ಲಿ ನಮ್ಗೆ ಏನು ಬೇಕಾಗುತ್ತೆ, 90 ದಿನಗಳಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡೋದು ಹೇಗೆ. ಯಾಕಂದ್ರೆ ಟಾಸ್ಕ್ ಸಡನ್ ಆಗಿ ನಿಮ್ಮ ಸಿಲೆಬಸ್ ಈ ಫ್ರೇಮ್ ಮೊದಲೇ ಓದಿರಲಿಲ್ಲ. ಸೊ ಹೊಸ ಸಿಲೆಬಸ್ ಇದು. ಬಟ್ ಆರೇನು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ನಿಮಗೆಲ್ಲ ಗೊತ್ತಿರೋದೆ. ಸೊ ಕೆಲವೊಂದು ಸಬ್ಜೆಕ್ಟ್ಗಳು IC ಓದಿರ್ತೀರಾ, ಹಿಸ್ಟ್ರಿ ಓದಿರ್ತೀರಾ, ಜಿಯೋಗ್ರಫಿ ಓದಿರ್ತೀರಾ, ಹೌದಲ್ಲ. ಸೊ ಕೆಲವೊಂದು ಏರಿಯಾಗಳನ್ನ ನೀವು ಕಂಪೈಲ್ ಮಾಡ್ಕೊಂಡು ಇಲ್ಲಿ ಓದಬೇಕಾಗತ್ತೆ. ಜೊತೆಗೆ ಈ ಎಕ್ಸಾಮ್ ಒಂದು ಯಾವ ಥರ ಎಕ್ಸಾಮ್, ಇದು PU ಬೇಸ್ ಮೇಲೆ ಇರೋ ಎಕ್ಸಾಮ್ ಆದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ.
ಸೊ ಇಲ್ಲಿ ನಮಗೆ ಆ ಲೆವೆಲ್ ಕ್ವಶನ್ಸ್ಗಳು ಇಲ್ಲಿ ಬರುತ್ತೆ. ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಆಗಲೇ ಹೇಳಿದೆ ನನಗೆ ಇಲ್ಲಿ ನಾಲೆಡ್ಜ್ ಇಂಟೆಲಿಜೆನ್ಸ್ಗಿಂತನೂ ಕೂಡ ನಮ್ಗೆ ಯಾವ್ದು ಬೇಕು ಇಲ್ಲಿ ಕಾಮನ್ ಸೆನ್ಸ್ ಜಾಸ್ತಿ ಇರಬೇಕಾಗುತ್ತೆ. ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್ಸ್ಗಳು ನಮಗೆ ಜಾಸ್ತಿ ಬರ್ತಾ ಹೋಗ್ತವೆ, ಫೈರ್ ಆಗ್ತವೆ, ಅದ್ರ ಮೇಲೆ ನಾವಿಲ್ಲಿ ಆನ್ಸರನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಸಿಲೆಬಸ್ನ ಡಿಕೋಡ್ ಮಾಡಿ, ಸಿಲೆಬಸ್ನ ಅರ್ಥ ಮಾಡಿಕೊಂಡು ಡಿಕೋಡ್ ಮಾಡಿ ಒಂದು ಪ್ಲಾನನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಪ್ಲಾನ್ ರೆಡಿ ಮಾಡ್ಕೊ, ಪೇಪರ್ 1ಗೆ ಏನು ಓದಬೇಕು, ಪೇಪರ್ 2ಗೆ ಏನು ಓದಬೇಕು, ಎಷ್ಟು ಅವರ್ನ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನಿಮಗೆ ಈ ಪ್ಲಾನ್ ಪ್ರಕಾರ ಏನು ಮಾಡ್ತಾ ಬನ್ನಿ, ಸಿಲೆಬಸ್ ಪ್ರಕಾರ ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡಿ, ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿ. ಆ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿದ್ಮೇಲೆ ಆ ಬುಕ್ಸ್ಗಳಲ್ಲಿ ಯಾವುದನ್ನು ಓದಬೇಕು ಮತ್ತು ಯಾವುದನ್ನು ಓದಬಾರ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಇದು ಮಾತ್ರ. ಯಾಕಂದ್ರೆ ಇರೋ ಬುಕ್ಸ್ಗಳಲ್ಲಿ ಇರೋ ಪ್ರತಿಯೊಂದು ಚಾಪ್ಟರ್ಸು ಇಂಪಾರ್ಟೆಂಟ್ ಆಗ್ತವಾ ಇಲ್ಲ. ಸೊ ಕೆಲವೊಂದು ಚಾಪ್ಟರ್ಸ್ ಬೇಕಾಗ್ತವೆ, ಕೆಲವೊಂದು ಚಾಪ್ಟರ್ಸ್ ಬೇಕಾಗಲ್ಲ. ಇಡೀ ಜಿಯೋಗ್ರಫಿ ನಮಗೆ ಬೇಕಾಗಲ್ಲ. ಯಾವುದು ಓನ್ಲಿ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಬೇಕು. ಹಿಸ್ಟ್ರಿಯಲ್ಲಿ ಎಲ್ಲ ಹಿಸ್ಟ್ರಿ ಬೇಕಾ ಇಲ್ಲ, ಕರ್ನಾಟಕ ಹಿಸ್ಟ್ರಿ ಮತ್ತು ಭಾರತ ಇತಿಹಾಸ ಇಷ್ಟು ಮಾತ್ರ ಬೇಕು. ಇಡೀ ಕಾನ್ಸ್ಟಿಟ್ಯೂಷನ್ ಬೇಕಾಗಲ್ಲ. ಕಾನ್ಸ್ಟಿಟ್ಯೂಷನ್ ಕೆಲವೊಂದು ಭಾಗಗಳು ಮಾತ್ರ ನಮಗೆ ಇಲ್ಲಿ ಬೇಕಾಗ್ತಾ ಬರುತ್ತೆ. ಅಂದರೆ ಈ ಎಕ್ಸಾಮ್ಗೆ ಎಷ್ಟು ಓದಬೇಕು, ಯಾವ್ದು ಮಾತ್ರ ಓದಬೇಕು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಇದಾದ್ಮೇಲೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ತೀರಾ ಬುಕ್ಸ್ಗಳ ಮುಖಾಂತರ. ಇದಾದ್ಮೇಲೆ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓದಬೇಕು. ಅದು ಜಸ್ಟ್ ಬೆಳಗಿನ ಸಂಜೆವರೆಗೆ ಕುತ್ಕೊಂಡು ಓದ್ಬಿಟ್ರೆ ಆಗೋದಿಲ್ಲ. 24 ಗಂಟೆ ಕುತ್ಕೊಂಡು ಹೋದ್ರೆ ಆಗೋದಿಲ್ಲ, 18 ಗಂಟೆ ಓದ್ರೆ ಕುತ್ಕೊಂಡು ಆಗೋದಿಲ್ಲ. ಅದಲ್ಲ, ಓದಿರೋದನ್ನ ನೀವು ಅರ್ಥ ಮಾಡ್ಕೊಂಡು ಓದ್ತಾ ಹೋಗ್ಬೇಕು. ಪ್ರತಿ ಓದಿನ ನಡುವೆ ಒಂದು ಸಣ್ಣ ಗ್ಯಾಪ್ ಇರಬೇಕು. ಈಗ 1 ಅವರ್ ಕೂತ್ಕೊಂಡು ಓದ್ತೀರಾ, ಒಂದು 5 to 10 ಮಿನಿಟ್ಸ್ ಅದನ್ನು ಬ್ರೇಕ್ನ ತಗೊಳ್ಳಿ. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ. ಮತ್ತೆ ಇದಾದ್ಮೇಲೆ ಒಂದು 3 ಅವರ್ಸ್ ಕೂತ್ಕೊಂಡು ಓದ್ತೀರಾ ಅಥವಾ 2 ಅವರ್ಸ್ ಕೂತ್ಕೊಂಡು ಓದ್ತೀರಾ. ಓದಿದ್ಮೇಲೆ ಏನು 3 ಅವರ್ಸ್ ಅಥವಾ 4 ಅವರ್ಸ್ ಕೂತ್ಕೊಂಡು ಓದಿರ್ತೀರಾ ಅದನ್ನೆಲ್ಲನೂ ಕೂಡ ಒಂದು ಸ್ಮಾಲ್ ನೋಟ್ಸಲ್ಲಿ ಮಾಡ್ಕೊಳ್ತಾ ಹೋಗ್ಬೇಕು. ಏನು ಓದ್ತಾ ಇದ್ದೀರಾ ಅದನ್ನು ಒಂದು ಸ್ಮಾಲ್ ನೋಟ್ಸನ್ನು ನೀವು ಮಾಡ್ಕೊಳ್ತಾ ಹೋಗ್ಬೇಕು. ಬರೀ ಓದೋದೇ ಅಷ್ಟೆಲ್ಲ, ಓದೋದು ಏನು ಮಾಡ್ತಾ ಹೋಗ್ಬೇಕು, ನಾವಿಲ್ಲಿ ನೋಟನ್ನು ಮಾಡ್ಕೋಬೇಕು. ಓದ್ರ ಜೊತೆಗೆ ನೋಟನ್ನ ಮಾಡ್ಕೊಳ್ತೀವಿ. ನೋಟ್ ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 3 ಅವರ್ಸ್ ಓದಿರ್ತೀವಿ ಮತ್ತು ನೋಟ್ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ನೀವು 3 ಅವರ್ಸ್ ಆದಮೇಲೆ ಈ 3 ಗಂಟೆಗಳ ಕಾಲ ಏನು ಓದಿದೆ ಅಂತ ನೆನ್ಪು ಮಾಡ್ಕೋಬೇಕು. ನೆನ್ಪು ಮಾಡಿಕೊಂಡು ಒಂದು ಕಡೆಗೆ ನೀಟಾಗಿ ಬರೆದು ಬಿಡಬೇಕು. ಯಾವಾಗ ಒಂದು ಕಡೆಗೆ ಓದಿರೋದನ್ನ ಬರಿತಾ ಬರ್ತೀವಿ, ಇದು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗ್ತಿದ್ರೆ ವಿಷಯಗಳು ತಲೆಯಲ್ಲಿ ಉಳ್ಕೊಳ್ತಾ ಹೋಗ್ತಿಲ್ಲ. ಅಂದರೆ ನೀವು GS ಪೇಪರ್ ನೋಡಿ ಈ ಕಡೆಯಿಂದ ಓದ್ಕೊಂಡು ಹೋಗ್ತಿರ್ತೀರಾ, ಈ ಕಡೆಯಿಂದ ಅದು ಮರ್ಕೊಂಡು ಹೋಗ್ತಿರುತ್ತೆ, ಹೌದಲ್ಲ. ಸೊ ನೀವು ಓದ್ತಾ ಇದ್ರೆ ಹಿಂದ್ಗಡೆ ಅದು ಮರಿತಾ ಇರುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಬರ್ತೀವಿ. ಯಾವ್ದು ಓದಿದ್ರು ಕೂಡ ಅರ್ಥ ಆಗಲ್ಲ. ಅಂದರೆ ಅರ್ಥ ಆಗೋವರೆಗೂ ಕೂಡ ಆ ಚಾಪ್ಟರ್ ಬಿಟ್ಟು ಮುಂದೆನೂ ಕೂಡ ಹೋಗ್ಬೇಡ್ದು. ನೀವು ಒಂದು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಅರ್ಥ ಮಾಡಿಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ. ಸಾಮಾನ್ಯವಾಗಿ ನಾವು ಓದಕ್ಕೆ ಕೂತ್ಕೊಂಡಾಗ ನೀವು ಓದಕ್ಕೆ ಕೂತಂತ 20 ಸೆಕೆಂಡ್ಗಿನ 20 ಸೆಕೆಂಡ್ಗಿನ ಡೈವರ್ಷನ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಿನ್ನೆ ಆಗಿರೋ ವಿಷಯಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಅಯ್ಯೋ PGಗೆ ದುಡ್ಡು ಕೊಟ್ಟಿಲ್ಲ, ಮತ್ತು ಇವಾಗ ಎಕ್ಸಾಮ್ ಯಾವ ಡೇಟ್ಗೆ ಆಗುತ್ತೆ, ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿಲ್ಲ, ಈ ಥರ ಆಲೋಚನೆಗಳು ಬರ್ತಾ ಹೋಗುತ್ತೆ. ಅದರಲ್ಲಿ 90% ವಿಷಯಗಳು ನಿನ್ನೆ ಆಗಿರೋ ಘಟನೆಗಳಿಂದನೇ ಕೂಡಿರ್ತಾ ಬರುತ್ತೆ. ಹಾಗಾಗಿ ಈ ಯೋಚನೆಗಳು ಬರೋದ್ರಿಂದ ನೀವೇನು ಮಾಡ್ತಾ ಹೋಗ್ತೀರಿ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಹಂಗೆ ಜಸ್ಟ್ ಹಿಂಗೆ ಓದ್ತಾ ಹೋಗ್ತಿರ್ತಾರೆ ಅಷ್ಟೇ. ಪೇಜಸ್ಗಳು ಆಗ್ತಾ ಇರುತ್ತೆ, ಲೈನ್ಸ್ಗಳು ಕಂಪ್ಲೀಟ್ ಆಗ್ತಿರುತ್ತೆ, ಪ್ಯಾರಾಗ್ರಾಫ್ ಆಗ್ತಿರುತ್ತೆ, ಪೇಜಸ್ ಆಗ್ತಿರುತ್ತೆ. ಒಂದು ಚಾಪ್ಟರ್ ಆದಮೇಲೆ ನಿಮ್ಗೆ ಅನಿಸುತ್ತೆ ನಾನು ಏನು ಓದಿದ್ರು ಕೂಡ ಅರ್ಥ ಆಗಲ್ಲ. ಸೊ ನಮಗೆ ನಾವೇ ಡಿಸೈಡ್ ಆಗಿಬಿಡ್ತೀವಿ ನಮಗೆ ಆ ಎಕ್ಸಾಮ್ನ ಕ್ಲಿಯರ್ ಮಾಡುವಂಥ ಯೋಗ್ಯತೆ ಇಲ್ಲ ಅಂತ. ಅದ್ರ ಬದಲು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾ ಬನ್ನಿ. ಫೋಕಸ್ ಮಾಡಿ. ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಮತ್ತೊಂದು ಬಾರಿ ಅದನ್ನು ಓದೋ ಪ್ರಯತ್ನ ಮಾಡಿ. ಓದಿದ್ಮೇಲೆ ಆ ಕೀವರ್ಡ್ಸ್ಗಳನ್ನು ಹೈಲೈಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ತುಂಬ ಡೆಪ್ತಾಗಿ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾಗಿರೋದು ಯಾವುದು, KEA ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು. ಹಾಗಾಗಿ PU ಲೆವೆಲ್ ಎಕ್ಸಾಮ್ ಇದು. ಹಾಗಾಗಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಓದಿದ್ರೆ ಸಾಕಾಗ್ತಾ ಬರುತ್ತೆ. ನಮಗೆ ತುಂಬ ಡೆಪ್ತಾಗಿ ಇಲ್ಲಿ ಓದುವಂಥ ಅವಶ್ಯಕತೆ ಇಲ್ಲ ಅದರಲ್ಲಿ ಈ ಒಂದು VA ಎಕ್ಸಾಮ್ಗೆ, ಹೌದಲ್ಲ. ಓದೋದು ನೋಟ್ ಮಾಡ್ಕೊಳ್ತೀರಾ, ಸ್ಟಡಿ ಮಾಡೋದು ನೋಟ್ ಮಾಡ್ಕೊಳ್ತೀರಾ. ಇದಾದ್ಮೇಲೆ ನೋಟ್ ಮಾಡ್ಕೊಂಡು ಏನಂತ ಹೇಳಿದೆ ನಾನು, ರೀಕಾಲ್ನ ಮಾಡಿ. ರೀಕಾಲ್ ಅಂದರೆ ನೀವು ಓದಿರೋದನ್ನ ಮತ್ತೆ ನೆನ್ಪು ಮಾಡ್ಕೊಳ್ತಾ ಬರೋದು, ಪುನರ್ಮನನ ಮಾಡ್ಕೊಳ್ತಾ ಬರೋದು. ಓದಿರೋದನ್ನ ನೆನ್ಪು ಮಾಡ್ಕೊಳ್ತಾ ಹೋಗ್ತೇನೆ. ಬೆಳಗಿನ ಸಂಜೆವರೆಗೂ ಓದಿರ್ತೀರಾ, ರಾತ್ರಿ ಮಲಗೋಕ್ಕೂ ಮುಂದೆ ಬೆಳಗಿಂದ ಸಂಜೆವರೆಗೂ ಏನೇನು ಓದಿದೆ ನಾನು ಒಂದ್ಸಲ ಯೋಚನೆ ಮಾಡಿ ಒಂದು ಕಡೆಗೆ ಅದನ್ನ ಬರೆದ್ಬಿಡಿ. ಬರೆದಿಟ್ಟಕ್ಕೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಅದು ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆಗುತ್ತೆ. ಈ ಥರ ನೀವು ರೊಟೀನ್ ವರ್ಕ್ ಮಾಡ್ತಾನೆ ಇತ್ತು ಅಂದರೆ, ಓದೋದನ್ನ ಬರಿತಾ ಇತ್ತು ಅಂದರೆ ನಿಮ್ಮ ತಲೆಯಲ್ಲೂ ಕೂಡ ಅದು ಕೂತ್ಕೊಳ್ತಾ ಇರುತ್ತೆ. ಎಕ್ಸಾಮ್ ಬರಿಬೇಕಾದ್ರೆ ಯೋಚನೆ ಮಾಡಿ, ನೀವು ಎಕ್ಸಾಮ್ ಏನು ಬರಿತಾ ಇರ್ತಿರಲ್ಲ, ಸೊ ಬರಿಬೇಕಾದ್ರೆ ರಿವಿಷನ್ ಮಾಡಲ್ಲ, ರೀಕಾಲ್ ಮಾಡಬೇಕಾಗುತ್ತೆ. ಏನು ಓದಿರ್ತೀವಿ ಅಂದ್ರೆ ನೆನಪು ಮಾಡ್ಕೊಂಡು ನಾವಿಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾಗಿ ನೆನಪು ಮಾಡ್ಕೊಳ್ಳೋದ್ ಕಡೆ ಜಾಸ್ತಿ ಫೋಕಸ್ ಮಾಡಿ. ಏನು ಓದಿರ್ತೀರೋ ನೀವು ಯಾವುದೇ ಎಕ್ಸಾಮ್ ತೊಗೊಂಡ್ರು ಕೂಡ ಮ್ಯಾಕ್ಸಿಮಮ್ 80 to 90% ಏರಿಯಾ ನೀವು ಓದಿರೋದೇ ಬಂದಿರುತ್ತೆ. ಬಟ್ ಆ ಪ್ರಾಬ್ಲಮ್ ಏನು, ಪ್ರಾಪರಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ನಾವಲ್ಲಿ ಫೋಕಸ್ಡ್ ಆಗಿ ಅವತ್ತು ಓದಿರೋದಿಲ್ಲ, ಅದನ್ನ ಕರೆಕ್ಟ್ ನಾವು ರೀಕಾಲ್ ಮಾಡಿರೋದಿಲ್ಲ, ಹೌದಲ್ಲ. ಅದು ಇವೆಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಅದಕ್ಕೆ ರೀಕಾಲ್ ಕರೆಕ್ಟಾಗಿ ಮಾಡಿ. ರೀಕಾಲ್ ಜೊತೆಗೆ ರಿವಿಷನ್ಸ್ ಜಾಸ್ತಿ ಮಾಡ್ತಾ ಬನ್ನಿ. ಸೊ ಸಮ್ಮರ್ ಆಫ್ ರೀಡಿಂಗ್ ಏನಾಗಬೇಕು, ಜಾಸ್ತಿ ಆಗಬೇಕು. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್. ಅದಾದಮೇಲೆ ನಿಮ್ಮ ನೋಟ್ಸ್ ಇರುತ್ತಲ್ಲ, ನೋಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಬನ್ನಿ. ನೋಟ್ಸ್ ಅಲ್ಲಿ ಕೀ ಪಾಯಿಂಟ್ ಮಾಡ್ಕೊಂಡಿರ್ತಲ್ಲ ಅದನ್ನು ಪದೇ ಪದೇ ರಿವಿಷನ್ಸ್ಗೆ ನೀವು ಹೋಗ್ತಾ ಬನ್ನಿ.
ಅದರ ಅರ್ಥ ಆಗ್ತಿಲ್ಲ. ರಿಕಾಲ್ನ ಮಾಡಬೇಕು, ರೀರೈಟ್ನ ಮಾಡಬೇಕು, ರಿವಿಷನ್ನ ಮಾಡಬೇಕು. ಸೊ ರೆಗ್ಯುಲರ್ ಆಗಿ ರಿವಿಷನ್ಸ್ ಕೂಡ ಮಾಡ್ತಾ ಬನ್ನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಇವಾಗೇನು 90 ದಿನಗಳು ಅಂತ ಟೈಮ್ ಸಿಗ್ತಾ ಇದೆಯಲ್ಲ, ಆರಾಮ್ಸೆ ಫಸ್ಟ್ ಅಟೆಂಪ್ಟಲ್ಲೇ ನೀವು ವಿ ಎನ ಕ್ಲಿಯರ್ ಮಾಡ್ಬೋದು. ಇಲ್ಲಿ ನಿಮಗೆ ಏನು ಮೋಟಿವೇಶನ್ ಆಗಿದೆ, ವಿ ಎ ಕ್ಲಿಯರ್ ಮಾಡಲೇಬೇಕು ಅಂತ ನಾವೇನು ಅನ್ಬೇಕು. ಫಾರ್ ಎಕ್ಸಾಂಪಲ್ ನೀವು ವಿ ಎ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೇನೆಲ್ಲ ಕನ್ಸಿಡ್ಕೊಂಡು ಮಾಡಿರ್ತಾರೆ, ಅಟ್ಲೀಸ್ಟ್ ಒಂದು ಜಾಬ್ ಸಿಕ್ಕರೆ ಸಾಕು, ಹೌದಲ್ಲ. ನಾವು ಇದೊಂದು ಜಾಬ್ ಸಿಕ್ಕರೆ ಸಾಕು, ಲೈಫ್ ಸೆಟ್ಲ್ ಆಗುತ್ತೆ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತೀವಿ, ಅದು ಸಮಾಜದಲ್ಲಿ ಒಂದು ಘನತೆ ಸಿಗುತ್ತೆ, ಒಂದು ಗೌರವ ಸಿಗುತ್ತೆ, ಅಥವಾ ಸರ್ವಿಸ್ನ ಕೊಡ್ಬೋದು. ಹಲವಾರು ಉದ್ದೇಶಗಳು ಇರ್ತವೆ ಒಂದು ಜಾಬ್ ತಗೋಬೇಕು ಅಂತಂದಾಗ. ಹಾಗಾಗಿ ಆ ಒಂದು ಉದ್ದೇಶನ ಮರೀಲಿಕ್ಕೆ ಹೋಗ್ಬೇಡಿ. ಇವಾಗ NCC ಜಾಯ್ನ್ ಆಗಿದ್ದೀರಾ, ಒಂದಷ್ಟು ಫೀಸ್ ಕಟ್ಟಿದ್ದೀರಾ ಅಂತ ಹೇಳಿದ್ರೆ, ನೀವು ಜಾಯ್ನ್ ಆಗಿರ್ಬೇಕಾದ್ರೆ ನೀವು ಕಟ್ಟಬೇಕಾದಾಗ ಎಷ್ಟೊಂದು ಕಷ್ಟಪಟ್ಟು ದುಡ್ಡನ್ನ ಕೊಟ್ಟಿರ್ತೀರ, ಹೌದಲ್ಲ. ನಾವಿಲ್ಲಿ ಕಷ್ಟಪಟ್ಟು ಕೂಡ ನಾವು ಕೂಡ ಕ್ಲಾಸಸ್ ಎಲ್ಲ ಕೂಡ ಮಾಡಿರ್ತೀವಿ. ಸೊ ಇದನ್ನೆಲ್ಲ ಕೂಡ ಪ್ರಾಪರ್ ಆಗಿ ಆರ್ಗನೈಸ್ಡ್ ಆಗಿ ನೀವು ಯೂಸ್ ಮಾಡಿಕೊಟ್ರೆ ಮಾತ್ರ ಅದು ಆಗುತ್ತೆ. ಇಲ್ಲ ಆಗಿದ್ರೆ ಸರ್ ಕೋಚಿಂಗ್ ಸೇರ್ಕೊಂಡ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಇಲ್ಲ, ನೀವು ಓದಿದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ನೀವು ಓದಿಲ್ಲ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸ್ ಇಲ್ಲ. ಯಾರು ಕೋಚಿಂಗ್ ಅವಶ್ಯಕತೆ ಇರುತ್ತೆ, ಯಾರಿಗೆ ಒಂದು ಫೈನಾನ್ಸಲ್ಲಿ ಸ್ಟ್ರಾಂಗ್ ಇರ್ತೀರಾ, ಯಾರಿಗೂ ಎಕನಾಮಿಕಲಿ ಪರವಾಗಿಲ್ಲ, ಒಂದು ಅಫೋರ್ಡಬಲ್ ಆಗುತ್ತೆ, ಒಂದು 5,000 6,000 ಕಟ್ಲಿಕ್ಕೆ ಆಗುತ್ತೆ, ಇಂಥವ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದ್ರೆ ನೀವು ಓನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಬಟ್ ಆದರೆ ಒಂದು ಟೆಟ್ ಸೀರೀಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಉತ್ತಮ. ಯಾರು ಓನಾಗಿ ಓದ್ತಿದ್ದೀರಾ ಅವ್ರೊಳ್ಳೆ MCQs ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ ಟೆಟ್ ಸೀರೀಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೌದಲ್ಲ. ನಿಮ್ಮ ಗೆಲುವಿಗೆ ನೀವೇ ಮೋಟಿವೇಶನ್ ಆಗಬೇಕು. ಸೊ ಇನ್ನೊಂದು ಯಾರೊಬ್ಬರು ಮೋಟಿವೇಶನ್ ಆಗಬಾರ್ದು. ನೀವು ಗೆಲ್ತೀರಾ ಅಂದರೆ ನೀವು ಎಕ್ಸಾಮ್ ಬರೀತಾ ಇದ್ದೀರಾ, ನೀವು ಗೆಲ್ಲಬೇಕಷ್ಟು, ಹೌದಲ್ಲ. ಹಾಗಾಗಿ ಓದೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಓದಿರೋದನ್ನ ಪ್ರಾಕ್ಟೀಸ್ ಮಾಡೋದ್ರ ಕಡೆಗೆ ಜಾಸ್ತಿ ಫೋಕಸ್ ಮಾಡಿ. ತುಂಬ ಬುಕ್ಸ್ಗಳು ಟೇಬಲ್ ಮೇಲೆ ಇರೋದು ಬೇಡ, ಕಡಿಮೆ ಬುಕ್ಸಲ್ಲೇ ಮ್ಯಾಕ್ಸಿಮಮ್ ರಿವಿಷನ್ಸ್ ಮತ್ತು ರೀಕಾಲ್ಗಳನ್ನ ಮಾಡ್ತಾ ಬನ್ನಿ, ಪದೇ ಓದಿ. ಹಾಗಿದ್ರೆ ಈ VA ಎಕ್ಸಾಮ್ನ ತಗೊಳ್ತಿದ್ದೀವಲ್ಲ, ಈ VA ಎಕ್ಸಾಮಲ್ಲಿ ಬಂದಾಗ ನಿಮಗೆ 2 ಪೇಪರ್ ಇದೆ ಅಂತ ಹೇಳಿದೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಇಲ್ಲಿ ನಿಮಗೆ ಒಂದೊಂದು ಸಬ್ಜೆಕ್ಟ್ಗಳನ್ನು ಹೇಗೆ ಓದಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಡ್ಕೊಳ್ತಾ ಬರ್ತೀನಿ. ಸೊ ಇಲ್ಲಿ ಪೇಪರ್ 1 ಪೇಪರ್ 2 ಇಂದ ಅಗ್ರಿಗೇಟ್ ಬಂದಾಗ ನಮಗೆ 150 ಸ್ಕೋರ್ ಆಗೋ ಥರ ಮಾಡ್ಕೋಬೇಕು, 150+. ಹೌದಲ್ಲ, ಯಾಕಂದ್ರೆ ನೆಗೆಟಿವ್ ಇರುತ್ತೆ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಇರುತ್ತೆ. ಹಾಗೆ 150+ ಅಂತೂ ಹೋಗುವಂಥ ಪ್ರಯತ್ನವನ್ನು ನಾವು ಇಲ್ಲಿ ಮಾಡಬೇಕು. ಅವ್ರು KE ಅವರು ಮಾಡ್ತಾ ಇರೋದು. ಸೊ ಇಲ್ಲಿ KE ಅವರು ಮಾಡ್ತಿರೋದ್ರಿಂದ ಕಟ್ ಆಫ್ ಕೂಡ ಏನಾಗುತ್ತೆ, ಜಾಸ್ತಿ ಹೋಗೋ ಚಾನ್ಸ್ ಇರುತ್ತೆ. ಇಲ್ಲಿ ನಿಮಗೆ PU ಬೇಸ್ಡ್ ಎಕ್ಸಾಮ್ ಅಂತೇಳಿ PUC ಅವರೇ ಬರೋದಿಲ್ಲ. ಸೊ ಡಿಗ್ರಿ ಇಂಜಿನಿಯರಿಂಗ್ ಮಾಡ್ಕೊಂಡಿರೋರು ಕೂಡ ಇವತ್ತು VA ಅಪ್ಲಿಕೇಶನ್ ಹಾಕಿರ್ತಾರೆ. ಅವ್ರನ್ನ ಕಾಂಪೀಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ಕೊಂಡವ್ರಿಗೆ ಪೇಪರ್ 2 ಅವ್ರಿಗೆ ಈಸಿ ಆಗ್ತಾ ಬರುತ್ತೆ, ಕಂಪ್ಯೂಟರ್ ಈಸಿ ಆಗುತ್ತೆ, ಇಂಗ್ಲೀಷ್ ಈಸಿ ಆಗುತ್ತೆ, ಕನ್ನಡ ಮೀಡಿಯಂ ಹುಡುಗರಿಗೆ ಕಷ್ಟ ಆಗುತ್ತೆ, ಹೌದಲ್ಲ. ಹಾಗಾಗಿ ಈಕ್ವಲ್ ಆಗಿ ನಿಮಗೆ ಕಾಂಪಿಟೇಷನ್ ಇರುತ್ತೆ. ಕಾಂಪಿಟೇಷನ್ ಇರೋದ್ರಿಂದ ನಿಮಗೆ 150ವರೆಗೂ ಸ್ಕೋರ್ ಮಾಡಬೇಕು ಅಂದರೆ ನಿಯರ್ಲಿ ಒಂದು ಪೇಪರಲ್ಲಿ ನಿಮಗೆ 75 ಅಟ್ಲೀಸ್ಟ್ ಸ್ಕೋರ್ ಮಾಡಬೇಕು. ಇದರಲ್ಲಿ ಬಂದ ಪ್ರಿಯಾರಿಟಿ ಯಾವುದು ಕೊಡಬೇಕು, ಪೇಪರ್ 1 ಕೊಡಬೇಕಾ, ಪೇಪರ್ 2 ಕೊಡಬೇಕಾ? ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ಪೇಪರ್ 2ಗೆ ಪ್ರಿಯಾರಿಟಿನ ಕೊಡಿ. ಸೊ ಪೇಪರ್ 1ಗೆ ಅಷ್ಟೇ ಈಕ್ವಲೆಂಟಾಗಿ ಕೊಡಿ. ಸೊ ಪೇಪರ್ 2ಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಹೋಗ್ಬೇಕು. ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇದೆಯಲ್ಲ, ಸೊ ಇದರಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳಂದ್ರೆ 100 ಕ್ವಶನ್ಸ್ ಬರುತ್ತೆ, 3 ಸಬ್ಜೆಕ್ಟು. ಇಲ್ಲಿ ಬಂದಾಗ ನಿಯರ್ಲಿ ನಮಗೆ 8 ಏರಿಯಾಸ್ಗಳ ಬಗ್ಗೆ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಸೊ ಹಿಸ್ಟ್ರಿ ಅಂದರೆ 2 ಹಿಸ್ಟ್ರಿ ಓದಬೇಕು, ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ ಅಂದರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಓದಬೇಕು. ಅಂದರೆ ನಿಯರ್ಲಿ 10 to 12 ಟಾಪಿಕ್ಸ್ಗಳು ಜಾಸ್ತಿ ಕವರ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಪೇಪರ್ 1ಅಲ್ಲಿ. ಪೇಪರ್ 2 ಬಂದಾಗ ಅಲ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ 3 ಸಬ್ಜೆಕ್ಟ್ ಅಷ್ಟೇ ಬರುತ್ತೆ, ಹೌದಲ್ಲ. ಹಾಗಾಗಿ ಜೊತೆ ಎಲ್ಲಿವರೆಗೆ ಇರ್ತಿದ್ದು PU ಲೆವೆಲ್ ಕ್ವಶನ್ಸ್ಗಳು ಜಾಸ್ತಿ ಬರುತ್ತೆ, ಅಪ್ ಟು PUC ವರೆಗೆ ಬರುವಂಥ ಬುಕ್ಸ್ಗಳಿಂದ ಕ್ವಶನ್ಸ್ಗಳಲ್ಲಿ ಜಾಸ್ತಿ ಕೇಳ್ತಾನೆ ಪೇಪರ್ 2. ಹಾಗಾಗಿ ಪೇಪರ್ 2ಗೆ ನೀವು ಜಾಸ್ತಿ ಫೋಕಸ್ ಅನ್ನು ಮಾಡ್ತಾ ಬನ್ನಿ. 2 ಪೇಪರಿಂದ ನಿಮ್ಗೆ ಗೊತ್ತಿರೋ ಹಾಗೆ 100 ಕ್ವಶನ್ಸ್ ಪೇಪರ್ 1ಗೆ, ಪೇಪರ್ 2ಗೆ 100 ಕ್ವಶನ್ಸ್, 2 ಪೇಪರಿಂದ 200 ಕ್ವಶನ್ಸ್ ನಿಮಗೆ ಬರುತ್ತೆ. ಓವರ್ ಆಗಿ ನೆಗೆಟಿವ್ ಕೂಡ 0.25 ಕೂಡ ನೆಗೆಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಭಾರತ ಸಂವಿಧಾನ ಅಂತ ಕೊಟ್ಟಿದ್ದಾನೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನೋಡಿ, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಏನು ಕ್ವಶನ್ಸ್ ಕೇಳ್ತಾನೆ ಏರಿಯಾವನ್ನ ಪ್ರಿಡಿಕ್ಟ್ ಮಾಡಿ ನಾವು ಓದ್ಬೋದು. ಸೊ ಏರಿಯಾವನ್ನು ಯಾವ ಥರ ಪ್ರಿಡಿಕ್ಟ್ ಮಾಡೋದು, ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಭಾರತ ಸಂವಿಧಾನದ ಇತಿಹಾಸ ಅಂತ ನೋಡೋದಾದ್ರೆ, ಸಂವಿಧಾನ ಇತಿಹಾಸ ಅಂತ ಬಂದಾಗ 1773 ಚಾರ್ಟರ್ ಆಕ್ಟಿಂದ 1947 ಚಾರ್ಟರ್ ಆಕ್ಟ್ ವರೆಗೆ ಬರುತ್ತೆ. ಎಲ್ಲ ಚಾರ್ಟರ್ ಆಕ್ಟು ಬೇಕಾಗಲ್ಲ ನಮಗೆ, ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. 773, ಸೊ 813, 833, 858, 909, 1909, 1919, 1935, 1935, 1990, 1935. ಸೊ ಇವೆಲ್ಲೂ ಕೂಡ ಏನು ಇಂಪಾರ್ಟೆಂಟ್ ಆಗಿರುವಂಥ ಚಾರ್ಟರ್ ಆಕ್ಟ್ಗಳು. ಸೊ ಇದ್ರ ಮೇಲೆ ಯಾವ್ದಾದ್ರು ಒಂದು ಬೇಸಿಕ್ ಕ್ವಶನ್ಸ್ಗಳು ಹಾಕ್ಬಿಡ್ತಾನೆ. ಸೊ ಅಂದ್ರೆ ಇಷ್ಟು ಏರಿಯಾ ನೋಡ್ಕೊಂಡ್ರೆ ಅಟ್ಲೀಸ್ಟ್ 1% ಕ್ವಶನ್ಸ್ ಅಂತೂ ಬರುತ್ತೆ. ಇದಾದ್ಮೇಲೆ ಯಾವುದು, ಸಂವಿಧಾನ ರಚನೆ. ಸಂವಿಧಾನ ರಚನೆ ಮೇಲೆ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಯಾರಾಗಿದ್ರು, ಅಲ್ಲಿರುವ ಸಮಿತಿಗಳ ಅಧ್ಯಕ್ಷರುಗಳು ಯಾರಾಗಿರ್ತಾರೆ, ಸಂವಿಧಾನವನ್ನು ಎಲ್ಲಿಂದ ಎರವಲು ಪಡ್ಕೊಂಡಿದ್ದೀವಿ, ಇದ್ರ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ, ಹೌದಲ್ಲ. ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಸೊ ನಾವೇನಿಂದ ಬಾರೋ ಮಾಡ್ಕೊಂಡಿದ್ದೀವಿ ಕಾನ್ಸ್ಟಿಟ್ಯೂಷನ್, ಅದ್ರ ಮೇಲೂ ಕೂಡ ಒಂದು ಕ್ವಶನ್ಸ್ ಇರುತ್ತೆ. ಇವೆರಡರಿಂದ ಒಂದು ಕ್ವಶನ್ಸ್ಗಳು ಕೇಳೋ ಸಾಧ್ಯತೆ ಇರುತ್ತೆ, ಹೌದಲ್ಲ. ಇದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸ್ ಬಗ್ಗೆ ಇದು ಭಾರತ ಸಂವಿಧಾನದ ಭಾಗಗಳ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ, ಅಥವಾ ಅನುಸೂಚಿಗಳ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾನೆ, ಭಾಗಗಳು ಅಥವಾ ಅನುಸೂಚಿಗಳ ಮೇಲೆ.
ಅಥವಾ ಇನ್ಯಾವ್ದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾವಾಗಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸೊ ಫಂಡಮೆಂಟಲ್ ರೈಟ್ಸ್ ಯಾವಾಗಲೂ ಇಶ್ಯೂಸ್ ಅಲ್ಲಿದೆ. ಸಿಟಿಜನ್ಶಿಪ್ ಮೇಲೆ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಆರ್ಟಿಕಲ್ 5 ಬಗ್ಗೆ ಕೇಳ್ಬೋದು. ಆರ್ಟಿಕಲ್ 14, 15, 16, 17 ನೋಡಿ ಯಾವಾಗಲೂ ರಿಪೀಟೆಡ್ ಅದು. ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಬಗ್ಗೆ ಕೇಳ್ತಾನೆ. 18, 19 ಹೌದಲ್ಲ, 21, 24, 29, 30, 32 ಈ ಥರ ಈ ಆರ್ಟಿಕಲ್ಸ್ ಮೇಲೆ ಒಂದೊಂದು ಲೈನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಕೇಳೋ ಸಾಧ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತರ್ಜಾಲ ಬಳಕೆ ಯಾವ ವಿಧಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇಂಟರ್ನೆಟ್ ಬಳಕೆ ಮಾಡ್ತಿರಲ್ಲ, ಇಂಟರ್ನೆಟ್ ಯಾವ ಒಂದು ವಿಧಿಯ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಆರ್ಟಿಕಲ್ 19 ಅಡಿಯಲ್ಲಿ ಬರುತ್ತೆ. ಈ ಥರ ಡೈರೆಕ್ಟ್ ಕ್ವಶನ್ಸ್ಗಳಾಗ್ತಾವೆ. ತುಂಬ ಡೆಪ್ತಾಗಿ ಹೋಗಿ ಕ್ವಶನ್ಸ್ ಆಗಲ್ಲ. ಇಲ್ಲಿ ನಿಮಗೆ ತುಂಬ ಡೆಪ್ತಾಗಿ ಓದೋ ಅವಶ್ಯಕತೆನೂ ಕೂಡ ಇಲ್ಲ. ಸೊ ಕ್ಲಿಯರ್. ಇನ್ನು ರಿಟ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ, ಸೊ ಹೈಕೋರ್ಟಲ್ಲಿ ರಿಟ್ಗಳು ಹಾಕಬೇಕು ಅಂದರೆ, ಸುಪ್ರೀಂ ಕೋರ್ಟಲ್ಲಿ ರಿಟ್ಗಳನ್ನ ಹಾಕಬೇಕು ಅಂತ ಹೇಳಿದ್ರೆ, ಸೊ ನಿಮಗೆ ಹೈಕೋರ್ಟಲ್ಲಿ ಬಂದಾಗ ಆರ್ಟಿಕಲ್ 226, ಅದೇ ಸುಪ್ರೀಂ ಕೋರ್ಟಲ್ಲಿ ಆದ್ರೆ ಆರ್ಟಿಕಲ್ 32. ಇದು ಡೈರೆಕ್ಟ್ ಕ್ವಶನ್ಸ್ ಕೇಳ್ಬಿಡ್ತಾನೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇಶ್ಯೂಸ್ ಅಲ್ಲಿದೆ. ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕೇಳ್ಬೋದು. ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಇನ್ನು ಗ್ರಾಮ ಪಂಚಾಯತಿ ಬಗ್ಗೆನೂ ಕೂಡ ಕ್ವಶನ್ಸ್ ನ ಕೇಳ್ಬೋದು. ಯಾಕಂದ್ರೆ ಗ್ರಾಮ ಪಂಚಾಯತಿ ಅಂತಾನೆ ಇಟ್ಟಿದ್ದಾನೆ. ಇಲ್ಲಿ ಬಂದಾಗ ಆರ್ಟಿಕಲ್ 40 ಅಂದ್ರೆ DPSP ಯಲ್ಲೂ ಕೂಡ ಇವೆರಡು ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಇದಲ್ದೇ ಇಶ್ಯೂಸ್ ಇರ್ತಾ ನೋಡ್ತಾ ಹೋಗ್ತೀವಿ. ಯಾವುದು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಿದ್ದಾರೆ ಇವಾಗ. 352ರಿಂದ 360 ವಿಧಿ, 352 ಇಂದ 360 ವಿಧಿಯವರು ಕೂಡ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ ಎಮರ್ಜೆನ್ಸಿ ಮೇಲೆ. ಅದಲ್ಲದೆ 280 ಇವಾಗಿನ ಫಿನಾನ್ಸ್ ಕಮಿಷನ್ ಅದ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರ್ತಾ ಬರುತ್ತೆ ಹೌದಲ್ಲ. ಆರ್ಟಿಕಲ್ ಮತ್ತೆ ಯಾವುದು 243 ಪಂಚಾಯತ್ ರಾಜ್, ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಅಂದ್ರೆ ಏರಿಯಾವನ್ನ ಪ್ರಿಡಿಕ್ಟ್ ಮಾಡಿ ಇದೇ ಬರುತ್ತೆ ಅಂತ ನಾವು ಒಂದು ಚೌಕಟ್ಟನ್ನು ಹಾಕೊಳ್ತು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಮಾಡೋಂಥ ಕುಮಾರ್ ಸರ್ ನಮ್ಮಲ್ಲಿ ಮಾಡ್ತಾರಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಕೂಡ ಸಬ್ಜೆಕ್ಟ್ ಏನ್ ಬೇಕು ಅಷ್ಟು ಮಾತ್ರ ಹೇಳ್ತಾ ಬರ್ತೇನೆ. ಸೊ ಈ ತರ ಸಬ್ಜೆಕ್ಟ್ ಸ್ಟಾರ್ಟ್ ಹಾಕೋ ಮುಂದೆ ನಾವು ಒಂದು ಡಿಕೋಡ್ ನ ಮಾಡಿರ್ತೀವಿ. ಅದ್ರ ಮೇಲೆ ಕ್ಲಾಸಸ್ ನಡೀತಾ ಹೋಗುತ್ತೆ ಸಾಮಾನ್ಯವಾಗಿ. ಅಂದ್ರೆ ಈ ಎಕ್ಸಾಮ್ ಏನ್ ಬೇಕು ಏನ್ ಬೇಡ ಅಂತ ಹೊತ್ತಾ ಹೋಗ್ಬೋದು ಹೌದಲ್ಲ. ಹಾಗೆ ಇದ್ರ ಜೊತೆಗೆ ಯಾವುದು ಆರ್ಟಿಕಲ್ 280 ಮೇಲೆ ಕ್ವಶನ್ಸ್ ಕೇಳ್ಬೋದು. ಆರ್ಟಿಕಲ್ 368 ಮೇಲೆ ಕ್ವಶನ್ಸ್ ಅಮೆಂಡ್ಮೆಂಟ್ ಬರ್ತಾ ಹೋಗುತ್ತೆ, ತಿದ್ದುಪಡಿ ಬರ್ತಾ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಅಥವಾ ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ, ಸಂವಿಧಾನ ಸಂಸ್ಥೆಗಳು, ಸಂವಿಧಾನ ಇತರ ಸಂಸ್ಥೆಗಳ ಮೇಲೆ ಕ್ವಶನ್ಸ್ಗಳು ಡೈರೆಕ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಆದ್ಮೇಲೆ ಅಮೆಂಡ್ಮೆಂಟ್ ಬಗ್ಗೆ ತಿದ್ದುಪಡಿ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ತಿದ್ದುಪಡಿ 1 ಆಗ್ಬೋದು, 24 ಆಗ್ಬೋದು, 24 ಆಗ್ಬೋದು, ಮತ್ತೆ 42, 44 ಮತ್ತೆ 69, 73, 74, 80, 92, 105 ಇಷ್ಟುವರೆಗೂ ಕೂಡ ಅಮೆಂಡ್ಮೆಂಟ್ ಮೇಲೆ 1 or 2 ಕ್ವಶನ್ಸ್ ಇರುತ್ತೆ. ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಆಗಿಬಿಡ್ತವೆ ಇವೆಲ್ಲನೂ ಕೂಡ. ನಾವು ಏನು ಹೇಳ್ತಾ ಹೋಗ್ತೇವೆ ನೋಡಿ ಬೇಕಿದ್ರೆ. ಸೊ ಮ್ಯಾಕ್ಸಿಮಮ್ ಎಕ್ಸಾಮ್ ಅಲ್ಲಿ ಬರುವಂತ ಹಿರಿಯಗಳು ಇವೆಲ್ಲ ಅಂದ್ರೆ ಪ್ರಿಡಿಕ್ಟ್ ಮಾಡೋ, ಇದು ಬರುತ್ತೆ ಇದು ಬರಲ್ಲ, ಇದು ಬರುತ್ತೆ ಇದು ಬರಲ್ಲ ಅಂತ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೇಕು ಅಂತ. ಇದು ಯಾವ್ದ್ರ ಮೇಲೆ ಆಗುತ್ತೆ, ಇದುವರೆಗೂ KE ಬೇರೆ ಬೇರೆ ಎಕ್ಸಾಮ್ಗಳು ಕರೆದಿದ್ದೀನಲ್ಲ, ಅದ್ರಲ್ಲಿ ಸಬ್ಜೆಕ್ಟ್ ವೈಸ್ ಸ್ವಲ್ಪ ಸಾಧ್ಯವಾದಾಗ ಟೈಮ್ ಕೊಟ್ಟು ಅದನ್ನು ಬಿಡಿಸ್ತಾ ಬನ್ನಿ, ಒಂದು ಐಡಿಯಾ ಡೆವಲಪ್ ಆಗುತ್ತೆ ನಿಮಗೆ. ಅದ್ರ ಮೇಲೆ ಅದನ್ನ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಬರ್ಕೋಬಹುದು. ಅಥವಾ NCG ಯಲ್ಲೂ ಕೂಡ ಸಬ್ಜೆಕ್ಟ್ ವೈಸ್ ನಾವು ಟೀಚರ್ನ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಯಾವ್ದು ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಸೊ ಕ್ಲಿಯರ್. ಈ ತರ ಬಂದಾಗ ಜಿಯೋಗ್ರಫಿ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಇವೆಲ್ಲವನ್ನೂ ಕೂಡ ಕ್ಲಾಸಸ್ ಮಾಡಬೇಕು ನಾವು ಡಿಕೋಡನ್ನ ಮಾಡ್ತಾ ಬರ್ತೀವಿ. ಸೊ ಇಂಟ್ರೆಸ್ಟ್ ಇದ್ರೂ ಕೂಡ ನೀವು NCG ಕ್ಲಾಸು ಕೂಡ ನೀವು ಇಲ್ಲಿ ಜಾಯಿನ್ ಆಗ್ಬೋದು. ಓಕೆ. ಇದ್ರ ಜೊತೆಗೆ ಈ 90 ದಿನಗಳಲ್ಲಿ ನಾವು ಇದನ್ನ ಕ್ಲಿಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಬೇಕು ಅನ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ ಒಂದು ದಿನದಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ನಾವು ಅಪ್ರಾಕ್ಸಿಮೇಟ್ ಟೈಮ್ ಕೊಡ್ತಾ ಬರ್ತೇವೆ. ಸೊ ಇಷ್ಟಿಷ್ಟು ಅವರ್ಗೆ ಇಷ್ಟು ಕಂಪ್ಲೀಟ್ ಮಾಡ್ಬೋದು ಅಂತ. ಸೊ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಒಂದು ದಿನವನ್ನ 2 ಪಾರ್ಟ್ ಮಾಡ್ಕೊಳ್ಳೋಣ. ಸೊ ಮೇಜರ್ ಆಗಿ 2 ಪಾರ್ಟ್, ಅದರಲ್ಲಿ ಇನ್ನೊಂದು 3 ಪಾರ್ಟ್ ಮಾಡ್ಕೊಳ್ಳೋಣ. ಸರಿ ಬೇಡ, ಒಂದು 3 ಪಾರ್ಟ್ ಮಾಡ್ಕೊಳ್ಳೋಣ ಡೇನ. ಆ 3 ಪಾರ್ಟ್ ಅಲ್ಲಿ ಪಾರ್ಟ್ 1 ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೆ, ಮಾರ್ನಿಂಗ್ 7 to 1 PM. ಮಾರ್ನಿಂಗ್ 7 to 1 PM ಏನ್ ಮಾಡ್ತಾರೆ, ಪೇಪರ್ 2ಗೆ ಪ್ರಯಾರಿಟಿ ಕೊಡೋಣ. ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ವಾ, ಬೇಸಿಗೆ ಬರ್ತಾ ಇದೆ. ಸೊ ಮಾರ್ನಿಂಗ್ ಟೈಮ್ ಬಂದಾಗ ಯಾವುದು ಪೇಪರ್ 2ಗೆ ನಾವಿಲ್ಲಿ ಪ್ರಯಾರಿಟಿ ಕೊಡ್ತಾ ಬರೋಣ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಏನೋ ಓದ್ತಿರ್ತಲ್ಲ ಇದಕ್ಕೆ ನೀವೇನ್ ಮಾಡ್ತಾ ಹೋಗ್ಬೇಕಂದ್ರೆ, ಇದುವರೆಗೆ ಕನ್ನಡ ಇಂಗ್ಲಿಷ್ ಓದಿಲ್ಲ, ಆಲ್ರೆಡಿ ನೀವೆಲ್ಲ ಗ್ರೂಪ್ಸ್ ಇಂದಕ್ಕೆಲ್ಲ ಎಕ್ಸಾಮ್ ಓದಿದ್ರೆ ಪರವಾಗಿಲ್ಲ. ಓದಿಲ್ಲ ಅಂತಂದ್ರೆ ಒಂದು 10 to 15 ಡೇಸ್ ಟೈಮ್ ಇಟ್ಕೋಬೇಕು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಇನ್ನು ಮಿಡ್ಲಲ್ಲಿ ನೀವು 1 hour ಅಥವಾ ½ hour ಬ್ರೇಕ್ನ ತಗೊಂಡು, ಮತ್ತೆ ಎವರಿ 1.5 hourಗೆ ಒಂದು ಸಣ್ಣ ಬ್ರೇಕ್ನ ತಗೊಂಡು ರೆಗ್ಯುಲರ್ ಆಗಿ ನೀವು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಕನ್ನಡ ನಿಮ್ಗೆ ಸ್ಟಾರ್ಟ್ ಮಾಡ್ತಿದ್ದೀವಿ, ಒಂದು ನಿಯರ್ಲಿ 15 ಡೇಸ್ ಕನ್ನಡನೇ ಓದಬೇಕು. ಅಥವಾ ಕನ್ನಡ ಓದ್ತೀನಿ ನಾನು ಎಕ್ಸಾಮ್ ಇದು ಆಮೇಲೆ ಇಷ್ಟೇ ದಿನಕ್ಕಂತೆಲ್ಲ, ನೀವು ಎಷ್ಟು 5 ಡೇಸ್ ಮುಗಿಸ್ಕೊಳ್ಳಿ, 10 ಡೇಸ್ ಡಿಪೆಂಡ್ ಅಪಾನ್ ಯು, ನಿಮ್ಗೆ ಸಂಬಂಧಪಟ್ಟಿದ್ದು. ಸೊ ಒಂದು 15 ಡೇಸ್ ನಿಮಗೆ ಮಾರ್ನಿಂಗ್ 7 ಗಂಟೆಯಿಂದ 1 ಗಂಟೆವರೆಗೂ ಓದ್ಬಿಟ್ಟು, ಇದಾದ್ಮೇಲೆ ಒಂದು ಟೆಸ್ಟನ್ನು ತಗೋಬೇಕು. ನೀವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಬರೀಬೇಕು. ಇದಾದ್ಮೇಲೆ ನೆಕ್ಸ್ಟ್ ಯಾವುದು ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಕನ್ನಡ ಏನು ಮಾಡ್ಬೇಕು, ನೀವು ಕನ್ನಡನ ಪ್ರತಿದಿನ 1 hour ಕನ್ನಡ ಓದಬೇಕು. ಇನ್ನು ಉಳಿದಿರೋಂಥದ್ದೆಲ್ಲನೂ ಕೂಡ ಇಂಗ್ಲೀಷ್ಗೆ ಟೈಮ್ ಕೊಡಬೇಕು. 15 ಡೇಸ್ ಆದಮೇಲೆ ಇಂಗ್ಲೀಷ್ಗೆ ಒಂದು ಟೆಸ್ಟನ್ನು ಬರೀಬೇಕು. ಇದಾದ್ಮೇಲೆ ಕಂಪ್ಯೂಟರ್ ಟೇಕ್ ಮಾಡಿ ಕಂಪ್ಯೂಟರ್ನ ಹಾಗೆ ಓದ್ತಾ ಬನ್ನಿ. ಆದರೆ ಕಂಪ್ಯೂಟರ್ ಓದ್ಬೇಕಾದ್ರೆ 1 hour ಕನ್ನಡ, 1 hour ಇಂಗ್ಲೀಷ್ನ ರಿವಿಷನ್ ಮಾಡ್ಕೊಳ್ಳಿ. 1 hour ಕನ್ನಡ,
1 ಅವರ್ ಇಂಗ್ಲೀಷ್ನ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡಿಕೊಂಡು ನೀವೇನು ಮಾಡ್ತಾ ಬನ್ನಿ, ಕಂಪ್ಯೂಟರ್ನ ಓದ್ತಾ ಬನ್ನಿ. ಇದು 15 ಡೇಸಲ್ಲಿ ಕಂಪ್ಯೂಟರ್ ಕ್ಲಿಯರ್ ಮಾಡ್ಕೊಂಡು ಕಂಪ್ಯೂಟರ್ ಟೆಸ್ಟನ್ನು ಬರ್ಕೊಳ್ಳಿ. ಇಲ್ಲಿಗೆ ಕನ್ನಡ 3 ರೀಡಿಂಗ್ ಆಗಿರುತ್ತೆ, ಇಂಗ್ಲೀಷ್ 2 ರೀಡಿಂಗ್ ಆಗಿರುತ್ತೆ, ಕಂಪ್ಯೂಟರ್ 1 ರೀಡಿಂಗ್ ಆಗಿರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದು, 5 ಡೇಸ್ ಕನ್ನಡ ರಿವಿಷನ್ ಹಾಕಿ ಟೆಸ್ಟ್ ಬರೀರಿ, ಮತ್ತೆ ಇಂಗ್ಲೀಷ್ ರಿವಿಷನ್ ಹಾಕಿ ಟೆಸ್ಟ್ ಬರೀರಿ, ಕಂಪ್ಯೂಟರ್ ರಿವಿಷನ್ ಹಾಕಿ ಟೆಸ್ಟ್ ಬರೀಲ್ಲ. ಪ್ರತಿಯೊಂದಕ್ಕೂ ಟೆಸ್ಟ್ ನೀವು ಓದಿರೋದು ಸರಿ ತಪ್ಪು ನೋಡ್ಕೋಬೇಕು. ನೀವು ಕ್ವೆಶನ್ಸ್ಗಳು ಅಟೆಂಡ್ ಮಾಡ್ತಾನೆ ಕಾಮನ್ ಸೆನ್ಸ್ ಡೆವಲಪ್ ಆಗೋದು. ಕ್ವಶನ್ಸ್ ಹೇಗೆ ಫ್ರೇಮ್ ಮಾಡ್ತಾರೆ, ಎಕ್ಸಾಮಲ್ಲಿ ಯಾವ ಥರ ಕೇಳಬಹುದು, ಯಾವ ಲೆವೆಲ್ ಆಫ್ ಕ್ವಶನ್ಸ್ಗಳು ಬರ್ಬೋದು ಅನ್ನೋ ಯೋಚನೆ ಮಾಡಿದಷ್ಟೇ ಆಗುತ್ತೆ. ನೀವು ಯಾವುದೋ ನನ್ನ ಲೆವೆಲ್ ಪ್ರಿಪೇರ್ ಆದರೆ ಆಗಲ್ಲ. ಎಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ ಅವ್ರ ಲೆವೆಲ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಅವ್ರು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ, ಕ್ವಶನ್ಸ್ ಇದ್ರ ಮೇಲೆ ಯಾವ ಥರ ತೆಗಿಬೋದು ಅದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಅದು ಮಾಡಬೇಕು ಅಂತಂದಾಗ ಒಂದಷ್ಟು ಕ್ವಶನ್ ಪೇಪರ್ಗಳು ಪ್ರಿವಿಯಸ್ ಕ್ವಶನ್ ಪೇಪರ್ಗಳು ಆಗ್ಬೋದು. ಸೊ ಇದುವರೆಗೂ ವಿ ಎಗಂತೂ ಸಿಕ್ಕಲ್ಲ. ಆದರೆ ಕೆಇಯಿಂದ ಮಾಡಿರುವಂಥ 545 PSI ಎಕ್ಸಾಮ್ ಆಗ್ಬೋದು, ಬೇರೆ ಎಕ್ಸಾಮ್ದು JS ಪೇಪರ್ ಕ್ವಶನ್ಸ್ಗಳು ನೋಡಿದ್ರೆ ಒಂದು ಐಡಿಯಾ ನಿಮಗೆ ಬರುತ್ತೆ. ಆ ಬೇಸಲ್ಲಿ ನೀವು ನೋಡ್ತಾ ಬನ್ನಿ. ಇಲ್ಲಿಗೆ 60 ಡೇಸ್ ಆಗಿಬಿಡುತ್ತೆ. ಸಬ್ಜೆಕ್ಟ್ ವೈಸ್ ಪೇಪರ್ 2 ಏನಾಗುತ್ತೆ, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಕನ್ನಡ ಒಂದು 4 ಟೈಮ್ಸ್ ಆಗಿರುತ್ತೆ, ಇಂಗ್ಲೀಷ್ ಒಂದು 3 ಟೈಮ್ಸ್ ಆಗಿರುತ್ತೆ, ಕಂಪ್ಯೂಟರ್ ಒಂದು 2 ಟೈಮ್ಸ್ ಆಗಿರುತ್ತೆ. ಸಬ್ಜೆಕ್ಟ್ ನಿಮಗೆ ಗ್ರಿಪ್ ಅಂತೂ ಸಿಕ್ಕಿರುತ್ತೆ ಎಲ್ಲಿವರೆಗೆ, ಒಂದು 60 ಡೇಸಲ್ಲಿ. ಸೊ ಇದೇ ಥರ ಆಫ್ಟರ್ನೂನ್ ಟೈಮಲ್ಲಿ ಬಂದಾಗ 2 ಗಂಟೆಯಿಂದ ರಾತ್ರಿ 7 ಗಂಟೆ ಮಿಡ್ಲ್ ಒಂದು ಹಾಫ್ ಅನ್ ಅವರ್ 1 ಅವರ್ ಬ್ರೇಕ್ನ ತಗೋಬೇಕಾಗುತ್ತೆ. ತಗೊಂಡು ಫಾರ್ ಎಕ್ಸಾಂಪಲ್ IC ತಗೊಳ್ತೀವಿ. ICಯಲ್ಲಿ ನೋಡಿ, ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಬೇಕಾದ್ರೆ ತುಂಬ ಟೈಮ್ ಹಿಡಿತಾರೆ. ICಯಲ್ಲಿ ಏನು ಓದಬೇಕು ಏನು ಓದಬಾರ್ದು, ಸೊ ಎಲ್ಲನೂ ಕೂಡ ಬೇಕಾಗಲ್ಲ ನಮಗೆ. ಇಲ್ಲಿ ಅದಲ್ಲ ಸೆಲೆಕ್ಟ್ ಮಾಡಿ ನಾವಿಲ್ಲಿ ಓದಬಹುದು, ಕೆಲವೊಂದು ಸಮ್ಮರಿ ಮಾಡಿ ಇಟ್ಕೋಬಹುದು. ಸೊ ನಿಮಗೆ ಒಂದು ICಗೆ ಫೋಕಸ್ ಮಾಡೋ 10 ಡೇಸಲ್ಲಿ IC ಕವರ್ ಮಾಡಬೇಕು, IC ಟೆಸ್ಟನ್ನು ಬರೀಬೇಕು. ಇದಾದ್ಮೇಲೆ ಇಂಡಿಯನ್ ಜೋಗ್ರಫಿ ಕವರ್ ಮಾಡಬೇಕು ಇನ್ನೊಂದು 10 ಡೇಸ್ಗೆ, ಮತ್ತೆ ಯಾವುದನ್ನ ಇಂಡಿಯನ್ ಜೋಗ್ರಫಿ ಟೆಸ್ಟ್ ಬರೀಬೇಕು. ಇಂಡಿಯನ್ ಜೋಗ್ರಫಿ ಓದ್ಬೇಕಾದ್ರೆ IC ಏನು ನೋಟ್ಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಒಂದು ಸಣ್ಣ ರಿವಿಷನ್ ಹಾಕೊಂಡು ಹಾಫ್ ಅನ್ ಅವರ್ 1 ಅವರ್ ರಿವಿಷನ್ಸ್ ನೀವು ಹಾಕೊಳ್ತಾ ಹೋಗ್ಬೇಕು. ಇದಾದ್ಮೇಲೆ ಕರ್ನಾಟಕ ಜಿಯೋಗ್ರಫಿ ತಗೊಳ್ಳಿ. ಕರ್ನಾಟಕ ಜಿಯೋಗ್ರಫಿ ಒಂದು 8 ಡೇಸ್ ಓದ್ತಿದ್ದೀರಾ. ಕರ್ನಾಟಕ ಜಿಯೋಗ್ರಫಿ ಓದ್ಬೇಕಾದ್ರೆ ಆಲ್ರೆಡಿ ಓದಿರೋ IC ಮತ್ತು ಜಿಯೋಗ್ರಫಿ ನಾವು ಸ್ಮಾಲ್ ರಿವಿಷನ್ ನೀವು ಇಲ್ಲಿ ಹಾಕೋಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಆದಮೇಲೆ ಟೆಸ್ಟ್ ಸೀರೀಸ್ ಬರ್ತದೆ. ಕರ್ನಾಟಕ ಜಿಯೋಗ್ರಫಿ ಟೆಸ್ಟ್ ತಗೊಳ್ಳಿ, ಇಂಡಿಯನ್ ಜಿಯೋಗ್ರಫಿ ಟೆಸ್ಟ್ ತಗೊಳ್ಳಿ, ICಗೆ ಟೆಸ್ಟ್ ತಗೊಳ್ಳಿ. ಇದರ ಪ್ರತಿಯೊಂದಕ್ಕೂ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡ್ತಾವ್ರು. ಮತ್ತು ಇಂಡಿಯನ್ ಹಿಸ್ಟ್ರಿ ಒಂದು ಓದ್ತೀರಾ, ಒಂದು 10 ಡೇಸಲ್ಲಿ ಕವರ್ ಆಗಬೇಕು, ಮತ್ತೆ ಟೆಸ್ಟ್ ಬರೀಬೇಕು. ಹಾಗೆ ಇವಕ್ಕೆಲ್ಲನೂ ಕೂಡ ಎಲ್ಲಿವರೆಗೆ 6th ಇಂದ 12th ವರೆಗೆ ಬರುವಂತಹ DSCRT ಅದ್ರ ಜೊತೆಗೆ NCGಯಿಂದ ಕೊಡುವಂತಹ ಕ್ಲಾಸಸ್ಗಳು ಸಾಕಾಗ್ತಾ ಬರುತ್ತೆ. ನಿಮಗೆ ಸಾಧ್ಯವಾದರೆ ಮೆಟೀರಿಯಲ್ಸ್ ಕೂಡ ನಾವು ಸಬ್ಮಿಟ್ ಮಾಡ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಬನ್ನಿ. DSCRT ಸಾಕಾಗ್ತಾ ಬರುತ್ತೆ. ಹಿಸ್ಟ್ರಿಗೆ ಬಂದಾಗ ಮಂಜುನಾಥ್ ಸರ್ ಬುಕ್ಸ್ ನಿಮಗೆ ಎನಫ್ ಆಗುತ್ತೆ, ಓನ್ ಆಗ್ಬೋದು ಅಂತವ್ರಿಗೆ. ಓಕೆ, ಇದಾದ್ಮೇಲೆ ಕರ್ನಾಟಕ ಹಿಸ್ಟ್ರಿ ಆಗ್ಬೋದು, ಕರ್ನಾಟಕ ಹಿಸ್ಟ್ರಿ ಕವರ್ ಮಾಡಿ ಟೆಸ್ಟ್ ಬರೀರಿ. ಇದಾದ್ಮೇಲೆ ಅಪ್ಲೈಡ್ ಸೈನ್ಸ್ ಅಂದ್ರೆ ದೈನಂದಿನ ವ್ಯವಹಾರದಲ್ಲಿ ಬರುವಂಥ ಸೈನ್ಸ್ ಸಂಬಂಧಪಟ್ಟಾಗ ಬರುವಂಥ ಕ್ವಶನ್ಸ್ಗಳು ಏನು ಕೇಳ್ತಾ ಹೋಗ್ತಾನೆ, ಅದ್ರ ಮೇಲೆ ಒಂದು 4 to 5 ಕ್ವಶನ್ಸ್ ಕೇಳ್ಬೋದು ನಮಗೆ. ಅದೊಂದು 5 ಡೇಸಲ್ಲಿ ರಿವಿಷನ್ಸ್ ಹಾಕೊಳ್ಳಿ, ಅದನ್ನು ಕೂಡ. ಇದಾದ್ಮೇಲೆ ಗ್ರಾಮ ಪಂಚಾಯತಿ ಮತ್ತು ರೂರಲ್ ಕೋಆಪರೇಟಿವ್ ಅವ್ರ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ರೈಸ್ ಆಗುತ್ತೆ, ಅದು ಕೂಡ NCGಯಲ್ಲಿ ಕ್ಲಾಸಸ್ ಮಾಡಿರ್ತೀವಿ. ಅದನ್ನು ಕೂಡ ನೀವು ಒಂದು 5 ಡೇಸಲ್ಲಿ ರಿವಿಷನ್ ಹಾಕೋಬಹುದು. ಮತ್ತೆ ಕರ್ನಾಟಕ ಎಕನಾಮಿಕ್ ಡೆವಲಪ್ ಬಗ್ಗೆನೂ ಕೂಡ, ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಕ್ವಶನ್ಸ್ ಆಗುತ್ತೆ. ಇದನ್ನು ಕೂಡ ನೀವು ಉದಾಹರಣೆ ಕರ್ನಾಟಕ GSTP ಎಷ್ಟಿದೆ, ಕರ್ನಾಟಕ ತಲಾದಾಯ ಎಷ್ಟಿದೆ, ಅರ್ಥ ಇಲ್ಲ, ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಪಾಪ್ಯುಲೇಷನ್ ಹೊಂದಿದೆ, ಕಡಿಮೆ ಪಾಪ್ಯುಲೇಷನ್ ಯಾವುದರಲ್ಲಿದೆ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ತಲಾದಾಯನ ಹೊಂದಿರುವಂಥ ಡಿಸ್ಟ್ರಿಕ್ಟ್ ಯಾವುದು, ಯಾವುದ್ರಲ್ಲಿ GDPಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಈ ಥರ ಫ್ಯಾಕ್ಟ್ಸ್ ಬೇಸ್ಡ್ ಕ್ವಶನ್ಸ್ಗಳು ಇಲ್ಲಿ ಬಂದ್ಬಿಡ್ತಾ ಹೋಗ್ತವೆ ನಿಮಗೆ ಕರ್ನಾಟಕ ಎಕನಾಮಿಕ್ ಡೆವಲಪ್ಮೆಂಟ್ ಇಂದ. ಹೌದಲ್ಲ, ಈ ಟಾಪಿಕ್ ಇಂದ ಬರೋ ಚಾನ್ಸ್ ಇರುತ್ತೆ. ಇದನ್ನು ಕೂಡ ಓವರ್ ಆಲ್ ಆಗಿ 60 ಡೇಸಲ್ಲಿ ಸಬ್ಜೆಕ್ಟನ್ನು ಮುಗಿಸ್ಕೋಬಹುದು. ಮಧ್ಯಾಹ್ನ 2 ಗಂಟೆಯಿಂದ 7 ಗಂಟೆವರೆಗೆ. ಇದಾದ್ಮೇಲೆ ರಾತ್ರಿ 7 ಗಂಟೆಯಿಂದ ಒಂದು ಅರ್ಧ ಗಂಟೆ ಅಥವಾ ಹಾಫ್ ಅನ್ ಅವರ್ ಬ್ರೇಕ್ನ ತಗೊಂಡು ನೀವು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ ಪ್ಲಸ್ GKನ ಓದಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿ GK ಮತ್ತು ಕರೆಂಟ್ ಅಫೇರ್ಸ್ ಇಂದ 20 ರಿಂದ 25 ಕ್ವಶನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಪೇಪರ್ 1 20 to 25 ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ ಆಗ್ಬಿಡ್ತವೆ. ಇಲ್ಲಿ ಈ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಯಾವ ತರ ಕ್ವಶನ್ಸ್ ಆಗ್ಬೋದು, ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತೀಚೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತಂದಂತ ರಾಜ್ಯ ಉತ್ತರಾಖಂಡ್ ಅಂತ ಇರುತ್ತೆ. ಹೌದಲ್ಲ, ಈ ಉತ್ತರಾಖಂಡ್ ಅನ್ನೋದೇನು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಆಯಿತು. ಮೊದಲೇ ಯಾರು ಜಾರಿ ತಗೊಂಡ್ಬಂದಿದ್ದು 1961 ಗೋವಾ ಇದೆಯಲ್ಲ, ಗೋವಾ ಏನು ಇಂಡಿಯಾಗೆ ಸೇರ್ಕೊಳ್ಳುತ್ತಲ್ಲ, ಈ ಗೋವಾದಲ್ಲಿ ಆಲ್ರೆಡಿ ಏನಾಗಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತಂದಿದ್ದಾರೆ. ಇದು ಸಬ್ಜೆಕ್ಟ್ ಮೇಲೆ ಕೇಳೋದಾದ್ರೆ ಯಾವ ಆರ್ಟಿಕಲ್ ಅಡಿಯಲ್ಲಿ, ಆರ್ಟಿಕಲ್ 44 ಅಡಿಯಲ್ಲಿ ಇಷ್ಟೇ ಬೇಕಾಗಿರೋದು ನಿಮಗೆ, ತುಂಬಾ ಡೆಪ್ತ್ ಆಗಿ ಬೇಕಾಗಲ್ಲ. ಯಾವ್ಯಾವುದು ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಪ್ರಿಪೇರ್ ಅನ್ನು ಹಾಕ್ತಾ ಹೋಗ್ಬೇಕಾಗುತ್ತೆ. ಒಂದು ಸ್ಮಾಲ್ ಇಂಟ್ನೆಸ್ ಇಟ್ಕೊಂಡು ನೀವು ಒಂದಕ್ಕೊಂದು ಕನೆಕ್ಷನ್ ತಗೊಂಡು ಓದಬೇಕಾಗುತ್ತೆ. ಹಾಗಾಗಿ ಈ ಕರೆಂಟ್ ಅಫೇರ್ಸ್ ಮತ್ತು GK ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಏರಿಯಾದ ಮೇಲೆ ನೀವು ಜಾಸ್ತಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ. ಇವಾಗ ನ್ಯಾಷನಲ್ ಪಾರ್ಕ್ ಯಾವುದು, ಹಾಗಾದ್ರೆ ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಓದ್ಬೇಕು ಸರ್? 6 ಮಂತ್ ಕರೆಂಟ್ ಅಫೇರ್ಸ್ ಸಾಕಾಗುತ್ತೆ. ಮೊದಲ 3 ಮಂತ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ನಿಮಗೆ ಮೇ ಅಥವಾ ಜೂನಲ್ಲಿ ಎಕ್ಸಾಮ್ ಜೂನಲ್ಲಿ ಬರುತ್ತೆ ಅಂತಂದ್ರೆ ಅಪ್ ಟು ಮೇ ವರೆಗೆ ಮಾಡ್ಕೊಳ್ಳಿ. ನವೆಂಬರ್ ಅಥವಾ ಡಿಸೆಂಬರ್ ಇಂದ ನೀವು ಕರೆಂಟ್ ಅಫೇರ್ಸ್
ಓದ್ಕೊಂಡ್ರೆ ಸಾಕಾಗುತ್ತೆ. 6 to 7 ಮಂತ್ ಕರೆಂಟ್ ಅಫೇರ್ಸ್ ನಿಮ್ಗೆ ಇದಕ್ಕೆ ಸಾಕಾಗುತ್ತೆ. ಮತ್ತೆ ಎಕ್ಸಾಮ್ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ನೋಟ್ ಮಾಡಿಕೊಂಡು ಅದನ್ನು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. NCG ಯಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಪ್ರತಿದಿನ ಪ್ರೊವೈಡ್ ಮಾಡ್ತಿರ್ತೀವಿ. NCG ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಮತ್ತು ಯೂಟ್ಯೂಬಲ್ಲೂ ಕೂಡ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಕ್ಲಾಸಸ್ ಸೇರ್ಕೊಂಡ್ರೆ ಅದಕ್ಕೆ ಮೆಟೀರಿಯಲ್ಸ್ ಕೂಡ ನಾವಿಲ್ಲಿ ಸಪ್ಲೈನ ಮಾಡಿರ್ತೀವಿ. ಯಾವುದಕ್ಕೆ ಎಷ್ಟು ಬೇಕು ಅಥವಾ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತಲೂ ಕೂಡ ಆಲ್ರೆಡಿ ಶಾಂಪಲ್ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡೋದು ಸಿಗುತ್ತೆ. ಮತ್ತು ಇನ್ನೊಂದಷ್ಟು ವಿಡಿಯೋಗಳು ಕೂಡ ಮುಂದೆ ಮಾಡ್ತಾ ಬರ್ತೀನಿ. ಸೊ ಓವರಾಲ್ ಬಂದಾಗ ಈ ಒಂದು ಟೋಟಲ್ 60 ಡೇಸ್ ಅಲ್ಲಿ ಏನಾಗುತ್ತೆ, ಪೇಪರ್ 1 ಪೇಪರ್ 2 ಕರೆಂಟ್ ಅಫೇರ್ಸ್ ಪ್ಲಸ್ GK ಇಷ್ಟು ಕವರ್ ಮಾಡ್ಕೊಳ್ತೀವಿ. ಇದಾದ್ಮೇಲೆ ಎವ್ರಿ 6 ಡೇಸ್ಗೆ ನಾವೇನು ಮಾಡಬೇಕು, GK ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ಕೋಬೇಕು. ಅದ್ರ ಜೊತೆಗೆ ಪ್ರತಿ 6 ದಿನಗಳಿಗೆ ಒಮ್ಮೆ ಪೇಪರ್ 1 ನೀಟಾಗಿ ರಿವಿಷನ್ ಹಾಕು, ಪೇಪರ್ 2 ರಿವಿಷನ್ ಹಾಕು, ಪೇಪರ್ 1 ಪೇಪರ್ 2 ಎರಡೂ ಕೂಡ ಟೆಸ್ಟ್ ತಗೋಬೇಕು. ಓಕೆ, ಪೇಪರ್ 1 ಪೇಪರ್ 2 ಟೆಸ್ಟ್ ತಗೋಬೇಕು. ಇದಾದ್ಮೇಲೆ ಮತ್ತೆ 6 ಡೇಸ್ಗೆ ಇನ್ನೊಂದು ರಿವಿಷನ್ ಹಾಕಿ ಪೇಪರ್ 1 ಪೇಪರ್ 2 ಟೆಸ್ಟ್ ತಗೊಳ್ಳಿ. ಇದಾದ್ಮೇಲೆ ಇನ್ನೊಂದು ರಿವಿಷನ್ ಮಾಡಿ ಟೆಸ್ಟ್ ತಗೊಳ್ಳಿ, ರಿವಿಷನ್ ಮಾಡಿ ಟೆಸ್ಟ್ ತಗೊಳ್ಳಿ. ಅಂದ್ರೆ ಪ್ರತಿ ರಿವಿಷನ್ ಎಷ್ಟು 6 ಡೇಸ್ಗೆ ಒಂದ್ಸರಿ ಪೇಪರ್ 1 ಪೇಪರ್ 2 ಎರಡೂ ರಿವಿಷನ್ಸ್ ಹಾಕಿರ್ಬೇಕು, ಟೆಸ್ಟ್ ಬರೀಬೇಕು. ಎರಡೂ ರಿವಿಷನ್ ಆಗಿರ್ಬೇಕು, ಟೆಸ್ಟ್ ಬರೀಬೇಕು. ಅಂದ್ರೆ ನಿಯರ್ಲಿ ನಿಮಗೆ 30 ಡೇಸ್ ಏನಾಗುತ್ತೆ, ನಿಮಗೆ ಬರೀ MCQಸ್ಗಳೇ ರೆಗ್ಯುಲರ್ ಎಕ್ಸಾಮ್ಗಳು ಬರ್ದಂಗೆ ಬರೀತಿರ್ತಾರೆ ಪ್ರತಿ 6 ಡೇಸ್ಗೆ ಒಮ್ಮೆ. ಇದಾದ್ಮೇಲೆ 90 ಡೇಸ್ ಎಕ್ಸಾಮ್ ಮುಗಿದಿರುತ್ತೆ, ಅಲ್ಲಿವರೆಗೂ ಬಹುಶಃ ನಿಮ್ಮ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರುತ್ತೆ. ಆರಾಮ್ಸೆ ನೀವು ಎಕ್ಸಾಮ್ ಬರೆದ್ರೆ ಅದು ಒಂದು ಟೆಸ್ಟ್ ಪೇಪರ್ ಇದ್ದಂಗೆ ಇರುತ್ತೆ ಎಕ್ಸಾಮ್ ಕೂಡ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಟೆಸ್ಟ್ಗಳು ಬರೋದು ಪ್ರಾಕ್ಟೀಸ್ ಆಗಿತ್ತು ಅಂದ್ರೆ ಬಹುತೇಕ ನಿಮ್ಗೆ ಅದು ಹೆಲ್ಪ್ ಆಗೋ ಸಾಧ್ಯತೆ ಇರ್ತಾ ಹೋಗುತ್ತೆ. ಹಾಗಾಗಿ ನೀವೇನು ಓದ್ತಾ ಇದ್ದೀರಾ ಅದಕ್ಕೆ ಒಂದು ಬೇಸಿಕ್ ಟೆಸ್ಟ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಸೊ ಕ್ಲಿಯರ್. ಹೀಗಾಗಿ 90 ಡೇಸ್ ಅಲ್ಲಿ 60 ಡೇಸ್ಗೆ ಸಿಲೆಬಸ್ ಮುಗಿಸ್ಕೊಂಡು ಇನ್ನು 30 ಡೇಸ್ ಅಲ್ಲಿ ರಿವಿಷನ್ಸ್ ನಾವು ಜಾಸ್ತಿ ಮಾಡಬೇಕು, ರೀಕಾಲ್ನ ಜಾಸ್ತಿ ಮಾಡಬೇಕು, ಮಾಡ್ಕೊಂಡು MCQಸ್ಗಳನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಜಾಸ್ತಿ ಸಾಲುನ ಮಾಡ್ತಾ ಬರಬೇಕು. ಇದು ಮಾಡಿದ್ರೆ ಆರಾಮ್ಸೆ ಎಕ್ಸಾಮ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾವಿಲ್ಲಿ ಕ್ರ್ಯಾಕ್ ಮಾಡಬಹುದು. ನಿಮ್ಮ ಟಾರ್ಗೆಟ್ 150ಗಿಂತ ಕಡಿಮೆ ಆಗಬಾರ್ದು, 150 160 ವರೆಗೂ ಕೂಡ ಸ್ಕೋರ್ ಮಾಡಿದ್ರೆ ಈಸಿಯಾಗಿ ನಾವಿಲ್ಲಿ ಮಾಡ್ಬೋದು. ಸೊ ಹೌದಲ್ಲ, ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ಸೊ PUC ಲೆವೆಲ್ ಕ್ವಶನ್ಸ್ಗಳು ಬರೋದ್ರಿಂದ ಆ ಲೆವೆಲ್ ವರೆಗೆ ಪ್ರಿಪೇರ್ ಆಗಿ, DSCET ಓದ್ತಿರೋ ಕೂಡ ನೀವು ಅಲ್ಲಿವರೆಗೆ ಪ್ರಿಪೇರ್ ಆಗಿ. ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಓದ್ತಾ ಇದ್ರ ಅಪ್ ಟು ಕನ್ನಡ ಇಂಗ್ಲೀಷ್ ಆಯ್ತು ಅಂತಂದ್ರೆ ಗ್ರಾಮರ್ ಅಲ್ಲಿ ಅಪ್ ಟು PU ಲೆವೆಲ್ಗೆ ಇರೋ ಪ್ರತಿ ಚಾಪ್ಟರ್ಸ್ ಆದ್ಮೇಲೆ ಗ್ರಾಮರ್ ಕೊಟ್ಟಿರ್ತಾನಲ್ಲ ಅವೆಲ್ಲವನ್ನೂ ಕೂಡ ನೀವು ನೋಟ್ ಮಾಡ್ಕೋಬೇಕು. ನಿಯರ್ಲಿ 30 to 40 ಡಿಫರೆಂಟ್ ಕ್ವಶನ್ಸ್ ಅಲ್ಲಿಂದನೇ ಡೈರೆಕ್ಟ್ ಆಗಿ ಬಂದ್ಬಿಡ್ತವೆ ನಿಮಗೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಪೇಪರ್ 2 ಮತ್ತೆ ಪೇಪರ್ 1. ಸೊ ನಿಮಗೆ ನೆಗೆಟಿವ್ ಇರೋದ್ರಿಂದ ಕಟ್ ಆಫ್ ಏನು ನಿಮಗೆ ಅದು KPSC ಮಾಡಿದ್ರೆ ಕಡಿಮೆ ಆಗ್ತಿತ್ತು. ಸೊ KA ಮಾಡೋದ್ರಿಂದ ಕಟ್ ಆಫ್ ಏನಾಗುತ್ತೆ, ಜಾಸ್ತಿ ಹೋಗೋ ಚಾನ್ಸ್ ಇರುತ್ತೆ. ಜೊತೆಗೆ ನೆಗೆಟಿವ್ ಕೂಡ ಇದೆ. ಹಾಗಾಗಿ 150 ಬೆಸ್ಟ್ ಸ್ಕೋರ್ ನ ಮಾಡ್ಕೊ 150 160 ವರೆಗೂ ಕೂಡ ನಾವಿಲ್ಲಿ ಸ್ಕೋರ್ ಮಾಡೋದು ಒಳ್ಳೇದಾಗಿರುತ್ತೆ ರಿಸಲ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಹಾಗಾಗಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಯಾವ ಪೇಪರ್ ಅಲ್ಲಿ ಎಷ್ಟು ಓದಬೇಕು ಅಂತ ತೀರ್ಮಾನವನ್ನ ತಗೋಬೇಕು ನೀವು. ಅದಾದ್ರ ಆಧಾರದಲ್ಲಿ ನೀವೇನ್ ಮಾಡ್ತಾ ನೋಟನ್ನ ಮಾಡ್ಕೊಳ್ತಾ ಬನ್ನಿ. ಸೊ ಕ್ಲಿಯರ್. ಸೊ ಇಷ್ಟು ಕೂಡ ಬಂದ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ ನಿಮಗೆ. ಸೊ ನಿಮಗೆ ಏನಂತ ಹೇಳಿದ್ರೆ ಈ ಒಂದು 90 ಡೇಸ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಬೆಳಗ್ಗೆ ಒಂದು 3 ಅವರ್ಸ್ ಸಿಗ್ತಿದೆ, ಈವ್ನಿಂಗ್ ಒಂದು 3 ಅವರ್ಸ್ ಸಿಗ್ತಿದೆ. ನೀವು ಅವಾಗ ಏನು ಮಾಡಿ, ಮಾರ್ನಿಂಗ್ ಒಂದು ಪೇಪರ್ ಇಟ್ಕೊಳ್ಳಿ, ಈವ್ನಿಂಗ್ ಒಂದು ಪೇಪರ್ ಇಟ್ಕೊಳ್ಳಿ. ಎಕ್ಸಾಕ್ಟ್ ನೀವು ಅದು ಸಿಗೋ ಟೈಮ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಮತ್ತೆ ಸಾಟರ್ಡೆ ಸಂಡೇ ಟೈಮ್ ಸಿಗ್ತಿದೆ, ಆ ಟೈಮ್ ಫುಲ್ ಕಂಪ್ಲೀಟ್ಲಿ ಇದಕ್ಕೆ ಕೊಡ್ತಾ ಬನ್ನಿ. ಸೊ ಮ್ಯಾಕ್ಸಿಮಮ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾವಿಲ್ಲಿ ಮಾಡ್ಕೋಬಹುದು. ಮತ್ತೆ ಕಟ್ ಆಫ್ ಮ್ಯಾಕ್ಸಿಮಮ್ ಅಂತ ಬಂದಾಗ ಈ ಎಕ್ಸಾಮ್ ಅಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಕಟ್ ಆಫ್ ಬರ್ತಾ ಹೋಗುತ್ತಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಸೊ ಫೋಕಸ್ ಅನ್ನ ಮಾಡ್ತಂದ್ರೆ ಆರಾಮ್ಸೆ ನೀವು ಇಲ್ಲಿ ಎಕ್ಸಾಮ್ನ ಕ್ಲಿಯರ್ ಕೂಡ ಮಾಡ್ಬೋದು. ಸೊ ಓಕೆ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಈ ತರ ವಿಷಯಗಳನ್ನು ತಗೋಬರ್ತಾ ಹೋಗ್ತೀನಿ. ಜೊತೆಗೆ ಒಂದಷ್ಟು ಕರೆಂಟ್ ಅಫೇರ್ಸ್ ವಿಡಿಯೋನು ಕೂಡ ನಿಮಗೆ ಡಿಸ್ಕಸ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಜೊತೆಗೆ ಯಾರಾದ್ರೂ ಕ್ಲಾಸಸ್ನ ಸೇರಬೇಕು, NCGಗೆ ಜಾಯ್ನ್ ಆಗಬೇಕು ಅಂತಿದ್ರು ಕೂಡ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ, ರೆಕಾರ್ಡ್ ಸಿಗುತ್ತೆ, ಅದ್ರ ಜೊತೆಗೆ ಲೈವ್ ಕ್ಲಾಸ್ ಕೂಡ ಸಿಗ್ತದೆ. ಮಾರ್ಚ್ 5ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಇಂಟ್ರೆಸ್ಟ್ ಇತ್ತು ಅಂದ್ರೂ ಕೂಡ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಿಮಗೆ ಧನ್ಯವಾದಗಳು.